श्रीगुरुभ्यो नमः। हरि ओम्। व्यासं वसिष्ठानन्तारं शक्ये पौत्रमकल्मषं पराशरात्मजं वन्दे सुखदातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वसिष्ठाय नमो नमः। ವ್ಯಾಸಂ ಒಂದೇ ಜಗದ್ಗುರು ಅಂದರೆ ಹೆಸರಲ್ಲೇ ನಮ್ಮದು ಹೇಳ್ತಾ ಇದೆ. ಈ ಒಂದು ನಮನದಲ್ಲಿ ವ್ಯಾಸರೇ ಜಗದ್ಗುರುಗಳು ಅಂತ. ಅಂದರೆ ಒಂದು ಜಗದ್ಗುರು ಅಥವಾ ವ್ಯಾಸೋಚ್ಚಷ್ಟಂ ಜಗತ್ ಸರ್ವಂ ಅಂತಲೂ ಹೇಳ್ತೇವೆ. ಅಂದರೆ ಜಗತ್ತಲ್ಲಿ ಇರುವಂಥದ್ದು ಎಲ್ಲವೂ ವ್ಯಾಸರ ಇಚ್ಛೆಯಂತೆಯೇ ನಡೆಯುತ್ತದೆ ಅಥವಾ ವ್ಯಾಸರ ಅಣತಿಯಂತೆಯೇ ನಡೀತಾ ಇದೆ. ವ್ಯಾಸರು ತಿಳಿಯದ್ದು ಯಾವುದೂ ಇಲ್ಲ ಅಂತಲೂ ಹೇಳ್ತಾ ಇದೆ. ಅಂದರೆ ಒಂದು ಪೂರ್ಣ, ಆ ಪೂರ್ಣವನ್ನೇ ಈ ಒಂದು ಗುರು ಪೂರ್ಣಿಮಾ ಅನ್ನುವ ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಇದು ವ್ಯಾಸ ಪೂರ್ಣಿಮಾ ಅಂತಲೂ ಹೇಳ್ತೇವೆ ನಾವು ಇದನ್ನು. ಅಂದರೆ ವ್ಯಾಸರಿಗೆ ಇದು ತುಂಬ ಅತ್ಯುತ್ತಮವಾಗಿ ಕರೆಕ್ಟಾಗಿ ಸರಿಯಾಗಿ ಅದಕ್ಕೆ ಹೊಂದ್ಕೊಳ್ತವೆ. ಈ ಆಷಾಢದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಯ ಒಂದು ಪೂರ್ಣಿಮಾ ದಿನ ಇದು ಖಂಡಿತವಾಗಿ ಜಗದ್ಗುರುಗಳಾದಂಥ ವ್ಯಾಸರಿಗೆ ಸಲ್ಲಬೇಕು. ಅಂಥ ಅದ್ಭುತವಾದಂತಹ 4 ವೇದಗಳನ್ನು ಸಂಕಲನ ಮಾಡಿ ಈ ಕಲಿಯುಗಕ್ಕೆ ಹೇಗಿರಬೇಕು ಅಂತ ಒಂದು ಕೊಟ್ಟಂಥ ವ್ಯಾಸರು, ಅದೂ ಸಹ ಇವತ್ತೇ ಅಂತಲೂ ಒಂದು ಪ್ರಚಲಿತ ಇದೆ. ಆದರೆ ಅದ್ರ ಬಗ್ಗೆ ನಮಗೆ ಸತ್ಯಾಸತ್ಯತೆಗಳು ಗೊತ್ತಿಲ್ಲ. ಆದರೆ ಇಷ್ಟಂತೂ ಹೇಳ್ಬೋದು, ಒಂದು ಪೂರ್ಣಿಮಾ ಅಥವಾ ಗುರು ಪೂರ್ಣಿಮಾ ಅಂತಂದರೆ ಪೂರ್ಣತೆಯನ್ನು ನಾವು ಕಾಣಬೇಕಾದ್ರೆ ವ್ಯಾಸರಲ್ಲಿ ಕಾಣ್ಬೋದು. ಅವರ ಇಚ್ಛೆ ಇಲ್ಲದಂತೆ ಯಾವುದೂ ನಡೀತಾ ಇಲ್ಲ ಅನ್ನುವ ಈ ಒಂದು ಶುಭ ದಿನದಂದು ಇವತ್ತು ನಮ್ಮ ಈ ಕಾರ್ಯಕ್ರಮ ವೇದ ವಿಜ್ಞಾನ ಮಂದಿರದ ಈ ಗುರು ಪೂರ್ಣಿಮಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತಿಸ್ತಾ, ಹಾಗೆ ನಮ್ಮ ಸಂಸ್ಕೃತ ಪಂಡಿತರು ಆದಂತಹ ನಾಗೇಶ್ ಅಡಿಗರವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಗುರು ಅಂದಾಗ ನಮಗೆ ವ್ಯಾಸರು ಅದು ಜಗತ್ತಿಗೆ ಪ್ರಸಿದ್ಧವಾದಂತಹ ಒಂದು ಗುರು. ಹಾಗೆಯೇ ನಮಗೆ ನಮ್ಮ ಒಂದು ಕಾಲಘಟ್ಟದಲ್ಲಿ ನಮ್ಮ ಒಂದು ಜೀವನದಲ್ಲಿ ಪ್ರತಿಯೊಬ್ಬರಿಗೊಬ್ಬರು ಗುರು ಅಂತ ಸಿಕ್ಕಿರ್ತಾರೆ. ಗುರು ಇಲ್ಲದೆ ಜೀವನ ಇಲ್ಲವೇ ಇಲ್ಲ. ಕೊನೆಯ ಪಕ್ಷ ಒಂದು ಯಾವ ಒಂದು ಸಂಪರ್ಕ ಇದ್ದಿದ್ರೂ ಪ್ರಕೃತಿಯಿಂದನೂ ಕಲಿತಾ ಇರ್ತಾನೆ. ಪ್ರಕೃತಿಯೇ ಅವನಿಗೆ ಗುರುವಾಗಿರ್ತಾರೆ. ಗುರು ಇಲ್ಲದ ಜೀವನವೇ ಇಲ್ಲ, ಪ್ರತಿಯೊಂದಲ್ಲೂ ಕಲಿತಾ ಇರ್ತಾನೆ. ಸೊ ಹಾಗಾಗಿ ಪ್ರಕೃತಿನೇ ಒಂದು ಗುರು ಅಂತ ಹೇಳ್ಬೋದು. ಹಾಗೆ ನಮ್ಮನ್ನ ಮೇಲಕ್ಕೆ ಉನ್ನತ ಮಟ್ಟಕ್ಕೆ ತಗೊಂಡೋಗಬೇಕು ಇದ್ದಾಗ ನಮಗೊಬ್ಬರು ಪ್ರತ್ಯೇಕವಾಗಿ ನಮಗೆ ಆದಂಥ ಒಂದು ವೈಯಕ್ತಿಕ ಒಂದು ಗುರು ಅನ್ನುವುದು ಬೇಕಾಗಿರ್ತದೆ. ಆ ಥರ ನಮಗೆ ಈ ವೇದ ವಿಜ್ಞಾನ ಮಂದಿರದ ಸಂಸ್ಥಾಪಕರಾದಂಥ ನಿತ್ಯಾನಂದ ಸ್ವಾಮೀಜಿಯವರು ಮೊದಲು ಆರಂಭದಲ್ಲಿ ನಮಗೆ ಹೇಗೆ ಸಿಕ್ಕಿದ್ರು ಅಂತಂದರೆ, ಒಬ್ಬ ಪೂರ್ವೋತ್ತರ ಮೀಮಾಂಸಕ ಅನ್ನುವ ಸ್ವರೂಪದಲ್ಲಿ ನಮಗೆ ಕಂಡರು. ಮೀಮಾಂಸಕ ಅಂದ ತಕ್ಷಣವೇ, ಅದರಲ್ಲೂ ಪೂರ್ವೋತ್ತರ ಮೀಮಾಂಸಕ ಅಂದ ತಕ್ಷಣವೇ ಅವ್ರ ಮುಂದೆ ಯಾರು ಮಾತಿನಲ್ಲಿ ಗೆಲ್ಲೋದಕ್ಕಾಗದೇ ಇಲ್ಲ, ಅಷ್ಟು ವಿದ್ವತ್ತಿರ್ತದೆ ಅವರಿಗೆ. ಅಂಥ ಪೂರ್ಣವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ಸಿಕ್ಕಿ ಅವರ ಒಡನಾಟದಲ್ಲಿ ನಾವು ಒಂದು 30 ವರ್ಷಗಳ ಕಾಲ ಕಳೆದಾಗ ಅವರ ಬ್ರಹ್ಮ ಋಷಿ ಅಂದರೆ ಏನು ಅನ್ನೋದನ್ನು ಒಂದು ಸಾಧನೆ ಮುಖೇನವೇ ತೋರಿಸ್ಕೊಟ್ರು. ಸೊ ನಾವು ಬ್ರಹ್ಮ ಋಷಿ ಅನ್ನೋದನ್ನು ಸಾಮಾನ್ಯವಾಗಿ ಎಲ್ಲ ಕಥೆ ಪುರಾಣಗಳಲ್ಲಿ ಕೇಳ್ತಾ ಇರ್ತೇವೆ. ನಾವು ಬ್ರಹ್ಮ ಋಷಿಗಳು ಅಂದರೆ ಅದೇ ಒಂದು ಉನ್ನತ ಸ್ಥಾನ ಅಂತ ತಗೊಂಡಿರ್ತೀವಿ. ಅದನ್ನು ಮೀರಿದಂಥದ್ದು ಇನ್ನೂ ಸ್ಥಾನ ಇದೆ ಅನ್ನೋದನ್ನು ಸಹ ತೋರಿಸ್ಕೊಟ್ರು. ಅಂದರೆ ಬ್ರಹ್ಮ ಋಷಿಯೇ ಒಂದು ಉನ್ನತ ಸ್ಥಾನ ಅಲ್ಲ, ಅದಕ್ಕೆ ಮೀರಿದ್ದು ಇನ್ನೂ ಇದೆ, ಅದು ಬ್ರಹ್ಮ ಅಂತಲೂ ಹೇಳ್ತೇವೆ. ಅದು ಅಲ್ಲದೆ ಅದಕ್ಕೂ ಮೀರಿದ್ದು ಇನ್ನೂ ಒಂದು ಇದೆ ಅಂತ ತೋರಿಸ್ಕೊಟ್ರು. ಅದನ್ನು ತೋರಿಸ್ಕೊಟ್ಟಿದ್ದು ನಮಗೆ ಕಳೆದ ಮಹಾಭಾರತ ಒಂದು ಗೋಷ್ಠಿ ನಡೀತಾ ಇರಬೇಕಾದ್ರೆ ಅದರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಯುದ್ಧ ಭಾಗದಲ್ಲಿ ಭಗವದ್ಗೀತೆ ಅಂತ ಬರ್ತಾಯಿದೆ. ಅಲ್ಲಿ ನಮಗೆ ಸತ್ಯ ಏನು ಅಂತ ಗೊತ್ತಾಯಿತು. ಗುರು ಅಂದರೆ ಬ್ರಹ್ಮನಿಗಿಂತ ಮೀರಿದಂಥ ಇನ್ನೊಂದು ಸ್ಥಾನ ಇದೆ ಅಂತಂದರೆ ಅದು ಯೋಗಿ ಪಟ್ಟ, ಯೋಗಿ ಅನ್ನುವುದು. ಆ ಯೋಗಿ ಸ್ಥಾನಕ್ಕೆ ಹೋಗುವುದಕ್ಕಾಗಿಯೇ ಇರ್ತಕ್ಕಂಥದ್ದು ಯೋಗಾಸನ ಅಂತ. ಅಂಥ ಒಂದು ಅದ್ಭುತವಾದಂಥ ಒಂದು ಜ್ಞಾನವನ್ನು ಅವರ ಅನುಭವದಿಂದ ಅವರು ಸಾಧಿಸಿ ಕೊಟ್ಟಂಥ ಒಂದು ಇದನ್ನು ನೋಡಿದಾಗ, ಆ ಜ್ಞಾನವನ್ನು ನೋಡಿದಾಗ ಒಬ್ಬ ಯೋಗಿ ಜೊತೆ ನಾವಿದ್ದೇವೆ ಅನ್ನುವ ಒಂದು ತಿಳಿದು ಬಂತು ನಮಗೆ. ಯೋಗಿ ಅಂದರೆ ನಾವು ಕೇವಲ ಯೋಗಾಸನ ಅಥವಾ ಯಾವುದೋ ಒಂದು ಸನ್ಯಾಸಿಗಳಿಗೆ ಯೋಗಿ ಅಂತ ಅಂದ್ಕೊಂಡಿದ್ವಿ, ಅದಲ್ಲ. ಯೋಗಿ ಅನ್ನುವುದು ಒಂದು ಜ್ಞಾನದ ಮಟ್ಟ ಅದು. ಸೊ ಅಂಥ ಒಂದು ಯೋಗಿ, ಅಂಥ ಒಂದು ಬ್ರಹ್ಮ ಋಷಿ ಅವರ ಬಗ್ಗೆ ಒಂದು ಪುಸ್ತಕವನ್ನು, ಅವರ ಸಾಧನೆಯ ಪುಸ್ತಕಗಳು ಕಂಡಂಥ ಒಂದು ಜೀವನ, ಒಂದು ಸಣ್ಣ ಮಗುವಿನಿಂದ
ಈ ಗುರುಕುಲದಲ್ಲೇ ಇದ್ದು ಸ್ವಾಮೀಜಿಯವರಿಂದ ಕಲಿತು ಅವರು ಮಾಡಿರೋಂಥ ಸಾಧನೆಗಳನ್ನೆಲ್ಲ ನೋಡಿ ಅವರ ಬಗ್ಗೆ 2 ಪುಸ್ತಕಗಳನ್ನು ಬರೆದಂತಹ ನಮ್ಮ ಗಿರೀಶ್ ಅವರಿದ್ದಾರೆ. ಅವ್ರಿಗೂ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬರೀ ಅಷ್ಟೇ ಅಲ್ಲದಲ್ಲೇ ಆ 2 ಪುಸ್ತಕಗಳು, ಒಂದು ಬ್ರಹ್ಮಋಷಿ ಯೋಗಿಯೊಬ್ಬನ ಕಥೆ ಮತ್ತು ಸ್ವಾಮೀಜಿಯವರ ಯಾಗಗಳು ಅಂದ್ಬಿಟ್ಟು 2 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರೊಂದಿಗೆ ತುಂಬ ಸುಮಾರು ಒಂದು 15-20 ವರ್ಷಗಳ ಹಿಂದಿನ ಒಂದು ಸಂಕಲ್ಪ ಅವರದು. ಸ್ವಾಮೀಜಿ ಬಗ್ಗೆ ಏನಾದರೂ ಒಂದು ಬರೀಬೇಕು, ಒಂದು ಅಧ್ಯಯನ ಮಾಡಿದ್ದು, ಒಂದು ಮಾನಸ ಪೂಜಾ ರೂಪದಲ್ಲಿ ಏನಾದ್ರು ಒಂದು ಮಾಡಿ ಕೊಡಬೇಕು ಅನ್ನುವ ಒಂದು ಚಿಂತನೆ, ಅಷ್ಟು ವರ್ಷಗಳ ದೀರ್ಘವಾದ ಒಂದು ಅಧ್ಯಯನ ಮಾಡಿ ಈಗ ಅದನ್ನು ಸಹ ಬರೆದಿದ್ದಾರೆ ಬಾಮಿ ಷಟ್ಪದಿಯಲ್ಲಿ. ಅವರಿಗೂ ನಾವು ಸ್ವಾಗತನ ಬಯಸ್ತಾ, ಇದಕ್ಕೆ ಒಂದು ಸುಮಧುರವಾದಂತಹ ಒಂದು ಕಂಠವನ್ನು ಕೊಟ್ಟಿದ್ದಾರೆ. ಹೆಸರೇ ಸುಮಧುರವಾದಂತಹದ್ದು ಅಂದಮೇಲೆ ಅದು ಸುಮಧುರವಾಗಿಯೇ ಬರಬೇಕು ಅಂತ ಒಬ್ಬ ನಮ್ಮ ತುಂಬ ಅವರು ಬಹಳ ಗುರುವಿನ ಬಗ್ಗೆ ಒಂದು ಹಾಡಲೇಬೇಕು, ಒಂದು ಬರೀಲೇಬೇಕು ಅಂತ ತುಂಬ ಚಿಂತನೆಯಲ್ಲಿದ್ದಾಗ ಅವರಿಗೆ ಗಿರೀಶ್ ಅವರು ಬರೆದಂತಹ ಈ ಒಂದು ಬಾಮಿ ಷಟ್ಪದಿಯ ಒಂದು ಕಾವ್ಯ ಒಂದು ಕಂಠದಾನವನ್ನು ಮಾಡಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ, ಹಾಗೆ ನಮಗೆ ಇವತ್ತಿನ ಆ ಒಂದು ಗಾನಕ್ಕೆ ಪ್ರಾಯೋಜಕರು ಸಹ ಇವರು ಡಾಕ್ಟರ್ ಮಂಜುಳಾ ಅವರಾಗಿದ್ದಾರೆ. ಅವರು ಇಂಥ ಒಂದು ಸ್ವಾಮೀಜಿಯ ಶಿಷ್ಯಂದರು ಅವರುವೆ, ತುಂಬ ಕಾಲದಿಂದ ಸ್ವಾಮೀಜಿಯವರ ಸಂಪರ್ಕದಲ್ಲಿ ಇರ್ತಕ್ಕಂಥವರು. ಅವರು ಸಹ ಈ ಸಭೆಗೆ ಸ್ವಾಗತ ಬಯಸಿದ ಡಾಕ್ಟರ್ ಮಂಜುಳಾ ಅವರಿಗೆ. ಇವತ್ತಿನ ಒಂದು ಗುರು ಅನ್ನುವ ಒಂದು ವಿಚಾರದಲ್ಲಿ ನಮ್ಮ ಗಿರೀಶ್ರವರು ಪುಸ್ತಕಗಳೇ ಬರೆದಿದ್ದಾರೆ, ಹಾಗೂ ಕಾರ್ಯಗಳನ್ನು ಬರೆದಿದ್ದಾರೆ. ಅವರು ಏನು ಈಗ ರಚನೆ ಮಾಡಿದ್ದಾರೆ, ಈಗಾಗಲೇ ಪುಸ್ತಕ ಬರೆದಿರೋದು ನಮ್ಗೆ ಈಗಾಗಲೇ ಎಲ್ಲ ಲಭ್ಯ ಇದೆ. 1 ವರ್ಷ ಆಯಿತು ಅದ್ರ ಬಿಡುಗಡೆಯಾಗಿ ಈಗ ಸಮಾಜದಲ್ಲಿ ಸಿಗ್ತಾ ಇದೆ. ಅದ್ಭುತವಾದಂಥ 2 ಪುಸ್ತಕಗಳು. ಅದು ಕೇವಲ ಒಂದು ಪರಿಚಯ ಸ್ವರೂಪಕ್ಕೇ 400 ಪುಟಗಳಾಗಿದೆ ಒಂದೊಂದು ಪುಸ್ತಕ ಸುಮಾರು. ಅಂದರೆ ಒಂದು ಪರಿಚಯಕ್ಕೆ 400 ಪುಟ ಬೇಕು ಅಂದರೆ, ಇನ್ನು ಸಾಧನೆಯನ್ನು ಗೌರವಿಸಬೇಕು ಅಂತಂದರೆ ಇನ್ನು ಎಷ್ಟು ಪುಟಗಳು ಬೇಕೋ, ಎಷ್ಟು ಸಂಚಿಕೆಗಳಾಗುತ್ತೋ ಅದು ಮುಂದೆ ನೋಡೋಣ. ಬರಲಿ ಎಲ್ಲರೂ ಇವರಿಂದ, ಗಿರೀಶ್ ಅವರಿಂದ ಅಂತ ಪ್ರಾರ್ಥಿಸುತ್ತೇನೆ. ಹಾಗೆ ಇವತ್ತು ಏನು ಒಂದು ಗುರುವಿನ ಬಗ್ಗೆ ಒಂದು ಬಾಮಿ ಷಟ್ಪದಿಯಲ್ಲಿ ಬರೆದಿದ್ದಾರೆ, ಆ ರಚನೆ, ಅದರ ಬಗ್ಗೆ ನಮಗೊಂದಿಷ್ಟು ತಿಳಿಸ್ಕೊಟ್ರೆ ಅವರ ಗುರುವಿನ ಮಹತ್ವ ಇನ್ನಷ್ಟು ನಮಗೆ ಇವತ್ತು ಒಂದು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮರ್ಗನ ಅಂತ ಅವರಲ್ಲಿ ಮೊದಲಿಗೆ ಸುಮಾರು ಅವರು ಹಾಡಿದ್ದಾರೆ. ಅವರು ಪೂರ್ಣ ಅದನ್ನು ಸ್ಟಡಿ ಮಾಡೋದ್ರಿಂದ ಒಂದು ಉತ್ತಮವಾದ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಗುರುಭಕ್ತಿ ಸಾರ ಗಿರೀಶ್ ಅವರು ಬರೆದಿರೋಂಥ ಅದ್ಭುತವಾದ ಈ ಪದ್ಯವನ್ನು ನನಗೆ ಒಂದು ಹಾಡಲಿಕ್ಕೆ ಅವಕಾಶ ಸಿಕ್ಕಿದ್ದೆ ನನ್ನ ಜೀವನದ ಮಹತ್ತರವಾದ ಒಂದು ದೊಡ್ಡ ಯೋಗ. ಈ ಯೋಗದಿಂದಾಗಿ ನಾನು ಇನ್ನೇನಾರು ಒಂಚೂರು ಆಗಬಲ್ಲೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಹೊರತಾಗಿರುವವರೆಗೂ ನಾನು ಏನೂ ಆಗಿಲ್ಲ. ಈ ಹಾಡುಗಳನ್ನ ಎಷ್ಟು ಅತ್ಯಂತ ಅದ್ಭುತವಾಗಿ ಬರೆದಿದ್ದಾರೆ ಅವರು ಅಂತಂದರೆ, ನಾನು ರಾಗ ಹಾಕಲಿಕ್ಕೆ ಏನೂ ಪ್ರಯಾಸ ಪಟ್ಟಿಲ್ಲ. ಗುರುವನ್ನು ಪ್ರಾರ್ಥನೆ ಮಾಡಿದೆ, ಏನಾದರೂ ಕೊಡಿ ಪ್ರಸಾದ, ನನಗೇನು ಗೊತ್ತಿಲ್ಲ, ನಾನು ಪ್ರತಿ ಸಲ ಹಾಗೆ ಮಾಡೋದು. ಏನೇ ಹಾಡಿಗೆ ರಾಗ ಹಾಕ್ಬೇಕಾದ್ರು ಹಾಗೆ ಪ್ರಾರ್ಥನೆ ಮಾಡೋದು. ಈ ಬಾರಿ ಸ್ವಲ್ಪ ಜಾಸ್ತಿ ಪ್ರಾರ್ಥನೆ ಮಾಡಿದೆ, ಯಾಕೆಂದರೆ ಇದು ಅವರ ಬಗ್ಗೆ ಇರುವಂಥ ಹಾಡುಗಳು. ಹಾಗಾಗಿ ಇದನ್ನು ನಾನು ರಾಗ ಹಾಕಬೇಕಾದಾಗ ಅವ್ರ ಹತ್ರ ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಏನು ಕೊಡ್ತೀರೋ ನೀವು ಪ್ರಸಾದ ಅದನ್ನೇ ಹಾಡ್ತೀನಿ ಅಂದರೆ ತುಂಬಾ ಹಾಡು ಕರ್ಕೊಂಡು ಹೋಯ್ತಷ್ಟೆ. ಅಷ್ಟು ತುಂಬ ಸುಂದರವಾಗಿ ಬರ್ದಿದ್ದಾರೆ. ಆಮೇಲೆ ನನಗೆ ನಮ್ಮ ಗುರುಗಳಾದ ನಿತ್ಯಾನಂದರ ಬಗ್ಗೆ ಅಷ್ಟೊಂದು ಅದ್ಭುತವಾದ ಒಂದು ಆನಂದ ಭಾವ ಇರೋದ್ರಿಂದ ಆ ಸಾಹಿತ್ಯದಲ್ಲಿ ಅದಕ್ಕಿಂತ ಹೆಚ್ಚಿನ ಭಾವ ಕಾಣಿಸ್ತಾ ಇತ್ತು ನನಗೆ. ಎಲ್ಲಿ ನಾನು ಮಾಡೋದು ಕಮ್ಮಿ ಆಗ್ತದೇನೋ ಅಂತ ಅನಿಸ್ತಾ ಇತ್ತು. ಅಷ್ಟು ಭಾವಪೂರ್ಣವಾದ ಸಾಹಿತ್ಯ ನನಗೆ ಎಷ್ಟೋ ಕಡೆ ಕಣ್ಣು ಒದ್ದೆ ಆಗಿದೆ ಮೈಕಲ್ಲಿ ಆಡಬೇಕಾದ್ರೆ ಸ್ಟುಡಿಯೋದಲ್ಲಿ. ಅವನು ಇಂಜಿನಿಯರು, ನಾನು 1 ನಿಮಿಷ ತಾಳಕ್ಕೆ 1 more ಮಾಡೋಣ ಅಂದರೆ ಬೇಡ ಅಂತಿದ್ದ. ಇಲ್ಲ, ಅದು ಹಾಗೆ ಹೋಗ್ಲಿ, ನಿಮ್ಮ ಭಾವ ತಟ್ಟುತ್ತೆ, ಜನರಿಗೆ ತಟ್ಟುತ್ತೆ ಕೇಳುವಾಗ, ನೀವು ಅದನ್ನು ಮತ್ತೆ ರೀಟೇಕ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ನಾನು ಎಷ್ಟೋ ಕಡೆ ಹಾಗೆ ಬಿಟ್ಟಿದ್ದೀನಿ. ಒಂಚೂರು ಸ್ವಲ್ಪ ವಾಯ್ಸ್ ಶೇಕ್ ಆದಂತ ಹೇಳುತ್ತೆ ಅಲ್ಲಲ್ಲಿ. ಅದು ಆ ಒಂದು ಸಾಹಿತ್ಯ ಕೊಟ್ಟಂತ ಭಾವನೆ ಅಷ್ಟು ಅದ್ಭುತವಾಗಿ ಬರ್ದಿದ್ದಾರೆ. ಅವನ ಮಗುನ್ಸೆ ಕರೆಯೋದು ನಾನು, ಯಾಕಂತ ಹೇಳಿದ್ರೆ ಅವನ ಗುರುಗಳ ಮುಂದೆ ಅವನ ಮಗು, ನಂಗೆ ಗುರುಗಳು ಅವನು ಇಬ್ಬರು ಮಗು ತರನೇ ಫೀಲ್ ಆಗ್ತಾರೆ. ಅಷ್ಟು ಖುಷಿ ಆಗುತ್ತೆ ನಂಗೆ, ಅಷ್ಟು ಇಷ್ಟ ನನಗೆ ಸ್ವಾಮೀಜಿ, ಅಷ್ಟು ಪ್ರಾಣ ನನಗೆ, ಪಂಚಪ್ರಾಣ. ಹಾಗಾಗಿ ಗಿರೀಶು ಸ್ವಾಮೀಜಿ ಬೇರೆ ಅನ್ಸಲ್ಲ, ಮದನ ಸ್ವಾಮೀಜಿ ಬೇರೆ ಅನ್ಸಲ್ಲ, ಆಮೇಲೆ ರವಿ ಅಂತ ಗಿರೀಶ್ ಅವರ ತಮ್ಮ ಇದ್ದಾರೆ, ಅವರು ಬೇರೆ ಬೇರೆ ಅಂತ ಅನ್ಸೋದಿಲ್ಲ. ಎಲ್ಲ ಒಂದೇ ಸರ್ಕಲ್ನ ಒಳಗಡೆ ಇರುವಂತಹ ಮಹಾಶಕ್ತಿಗಳಂತ ನನಗನ್ಸುತ್ತೆ. ಹಾಗಾಗಿ ನಾನು ಹೊರಗಡೆ ಕುತ್ಕೊಂಡು ಭಕ್ತಿಯಿಂದ ಕೈ ಹೋಗುವಂತ ಭಾವಪೂರ್ವಕವಾಗಿ ನೋಡ್ತಾ ಇರ್ತೀನಿ ಅವರಷ್ಟನ್ನು. ಅದೇ ಈ ಹಾಡು ಒಂದು ಚರಣ ಮಾತ್ರ ಹಾಡ್ತೀನಿ.
ಅಂದರೆ ನನಗಿಷ್ಟವಾದ ಸುಳ್ಳು ಹಾಡಿ ಅಂತಂದ್ರೆ ಹಾಗಾಗಿ ಹಾಡು ತುಂಬ ಇಷ್ಟ ನಂಗೆ ಎಲ್ಲವೂ. ಅದರಲ್ಲಿ ಇದು ಒಂದು ಹಾಡು. ಶಾಂತಿಯಲ್ಲಿ ಬುದ್ಧನಂತೆ ಮೆರೆವ ಸಂತಸದಿ ಬುದ್ಧಿಯನ್ನು ಪೇಳುತ್ತ ಅಂತರಂಗದ ಕತ್ತಲನು ಕಳೆವ ಗುರುವಿನ ಮಿಪೇ ಭ್ರಾಂತಿಯನ್ನು ಮೀರಿ ಸತ್ಯದ ದಾರಿ ತೋರಿದೆ ನೀ ಕೃಪೆಯಿಂದ ಅದಕ್ಕೆ ಚಿಂತೆ ಬಿಟ್ಟು ಬದುಕುವೆ ರಕ್ಷಿಸು ನಮ್ಮ ನನವರತ ನಮ್ಮ ನನವರತ. ಬಹಳ ಅದ್ಭುತವಾದ ಈ ಗುರುಭಕ್ತಿ ಸಾರವನ್ನು ಎಲ್ಲರೂ ಕೇಳಿ ಆನಂದ ಪಡಿ. ಇದರಲ್ಲಿ ಬಹಳಂತ ವಿಶೇಷವಾದ ಒಂದು ವಿಷಯ ಏನಂತಂದ್ರೆ ಇದೆಲ್ಲ ಆದ ಮೇಲೆ ಬ್ರಹ್ಮಸ್ವರೂಪ, ವಿಷ್ಣು ಸ್ವರೂಪ, ಶಿವಸ್ವರೂಪ ಅಂತ ಗುರುವನ್ನ ವರ್ಣಿಸ್ತಾನೆ. ಅದಾದ್ಮೇಲೆ ಮಾನಸ ಪೂಜೆ ಅದ್ಭುತವಾದ ವಿಷಯ. ಅದಕ್ಕೆ ನಾನು ಪ್ರತಿಯೊಂದು ಅವರು ಸ್ನಾನ ಆಚಮನ ಹಾಗೆ ಒಂದು ಶೀಶಿ ಕೊಟ್ಕೊಂಡು ಹೋಗಿದ್ದಾರೆ. ಅದನ್ನು ಸಹಿತ ಆ ಸಂಗೀತದಲ್ಲಿ ಹೇಳಿ ನಾನು ಹಾಗೆ ಶುರು ಮಾಡಿದೆ. ಯಾಕೆ ನನಗೆ ಬಹಳ ಇಷ್ಟ ಆಯ್ತದೆ. ಅವ್ನು ಕಣ್ಣು ಮುಚ್ಚಿ ಕೂತಾಗ ನಾವು ಗುರುವನ್ನ ಕರೆದು ಕೂರಿಸಿದ್ವಿ, ಆಸನದಲ್ಲಿ ಕೂರಿಸಿದ್ವಿ, ಸ್ವಾಗತ ಮಾಡಿದ್ವಿ, ಆಚಮನಕ್ಕೆ ಕೊಟ್ಟಿದ್ವಿ. ಎಲ್ಲ ಅದು ಮನಸ್ಸಿಗೆ ಕಲ್ಪನೆ ಬರುವಾಗ ಒಂಥರ ಏನೋ ಒಂದು ಆನಂದ. ಆ ಮಾನಸ ಪೂಜೆ ಮಾಡ್ಬೇಕನ್ನೋದು ಇಂಥ ಒಂದು ಗುರುಭಕ್ತಿ ಸಾರವನ್ನ ಹಾಕೊಂಡು ಕೂತ್ರೆ ತುಂಬಾ ಕಾನ್ಸಂಟ್ರೇಷನ್ ಸಿಗುತ್ತೆ. ಸುಮ್ನೆ ಹಾಗೆ ಕೂತ್ರೆ ನಮ್ಗೇನು ಅನ್ಸಲ್ಲ. ಒಂದು ಹಾಡಿನ ರೂಪದಲ್ಲೂ ಅಥವಾ ಒಂದು ಈ ತರ ಒಳ್ಳೆ ಸಾಹಿತ್ಯ ಒಂದು ಮನಸ್ಸಿಗೆ ಹೋಗ್ತಾ ಇದ್ರೆ ತಲ್ಲೀನತೆಯಿಂದ ಒಂದು ಅರ್ಧ ಗಂಟೆ ದಿನ ಧ್ಯಾನ ಮಾಡ್ಲಿಕ್ಕೆ ಅದ್ಭುತವಾದ ವಿಷಯ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸ್ವಾಮೀಜಿ ಬಗ್ಗೆ ನಾನು ತುಂಬ ಚಿಕ್ಕವಳು ಮಾತಾಡೋಕ್ಕೆ. ಇವರೆಲ್ಲ ತುಂಬ ವರ್ಷದಿಂದ ಒಡನಾಡಿದ್ದಾರೆ, ಬೆಳೆದಿದ್ದಾರೆ ಜೊತೆಯಲ್ಲಿ. ಸುಮಾ ಅವರಿಂದ ನನಗೆ ಪರಿಚಯ ಆಗಿರೋದು ಸ್ವಾಮೀಜಿ. ಬಟ್ ಅದೆಲ್ಲೋ ಒಂದು ಕಡೆ ನಂಟು. ಒಂದು 33 ವರ್ಷದ ಹಿಂದೆ ದಾಂಡೇಲಿ ಮಂಗಳಾದೇವಿ ಗುರುಗಳು, ಅಲ್ಲಿಂದ ಮತ್ತೆ ವಾಪಸ್ ನಾನು ಇಲ್ಲಿಗೆ ಅದೇ ಗುರುವಿನಿಂದ ಕನೆಕ್ಷನ್ ಬಂದಿರೋದು. ಮತ್ತೆ ನನಗೊಂದು ಉಪದೇಶ ಆಗಲಿ ಎಲ್ಲ ಅಲ್ಲಿ ಮಂಗಳಾದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿರುವಂಥ ಗಿರೀಶ್ ಅವರು, ಅವರಿಂದನೇ ನನಗೆ ಉಪದೇಶಗಳಾಗಿ. ಸೊ ಇದೆಲ್ಲ ಒಂದು ಕಡೆ ಇದೊಂದು ಪಜಲ್ ಒಂದು ಕನೆಕ್ಟ್ ಆಯಿತು ನನಗೆ. ಸೊ ನನ್ನ ಜೀವನದ ಧ್ಯೇಯಕ್ಕೆ ಇವರೊಂದು ದಾರಿ ಕಾಣಿಸ್ತಾ ಇದ್ದಾರೆ ಸ್ವಾಮೀಜಿ ನನಗೆ. ಸೊ ಸ್ವಾಮೀಜಿ ಬಗ್ಗೆ ನಾನು ಏನು ಮಾತಾಡಿದ್ದೀನಿ, ಗುರುಭ್ಯೋ ನಮ್ಮ ಒಂದು ಗುರುದೇವ ದತ್ತರು ಬಗ್ಗೆ ಬೇರೆ ಏನು ಹೇಳೋಂಥದ್ದು. ಗುರುಗಳ ಬಗ್ಗೆ ಮಾತನಾಡಿ ಅಂತ ಹೇಳ್ತಾರೆ. ಆದರೆ ಗುರುವಿನ ಬಗ್ಗೆ ನಾವೇನು ಮಾತಾಡಿದ್ರು ಅದು ಗುರುವಿನ ಬಗ್ಗೆನೇ ಅಂತ ನನಗನ್ಸುತ್ತೆ. ನಾವೇನೇ ಮಾತಾಡಿದ್ರು ನಮ್ಮ ನಡೆ ನುಡಿಯಲ್ಲಿ ಇಲ್ಲಿ ಇರುವಂಥ ಶಿಷ್ಯಂದರು ಮತ್ತು ನೋಡ್ತಿರುವಂಥ ಶಿಷ್ಯರು ಯಾರೇ ಇದ್ರೂ ಸ್ವಾಮೀಜಿಯವರಲ್ಲಿ ಒಮ್ಮೆ ಸಂಪರ್ಕಕ್ಕೆ ಬಂದರು ಅಂತ ಹೇಳಿದರೆ ಅವರ ಜೀವನದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ನಾವು ಯೋಚಿಸುವ ಯೋಚನಾ ಲಹರಿಗಳು ಬೇರೆ ರೀತಿ ಆಗುತ್ತೆ. ನಾವು ಯಾವುದೋ ಒಂದನ್ನು ಇದು ಸರಿ ಇರ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಅದನ್ನು ಸ್ವಾಮೀಜಿಯವರ ಹತ್ರ ಮಾತಾಡಿದಾಗ ನಾವು ಈ ರೀತಿ ಇಲ್ಲಿ ಏನೋ ಈ ವಿಚಾರದಲ್ಲಿ ನಾವು ತಪ್ಪು ತಿಳುವಳಿಕೆ ಮಾಡ್ಕೊಂಡು ನಮ್ಮ ಯೋಚನಾ ಲಹರಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋ ರೀತಿ ಸ್ವಾಮೀಜಿಯವರು ಹೇಳ್ಬಿಟ್ಟು ಮಾಡಿಸೋದಿಲ್ಲ, ಅವರ ನಡೆನುಡಿ ಮೂಲಕ ನಮಗೆ ಮಾಡಿಸ್ತಾರೆ. ಹಾಗಾಗಿ ನಾಗೇಶ್ ಮಾಮ ಹೇಳ್ದಂಗೆ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಏನಿದೆ ಆ ಶ್ಲೋಕನ ನಾನು ನಿತ್ಯಾನಂದ ಸ್ವಾಮೀಜಿ ಉಚ್ಚಿಷ್ಟಂ ಜಗತ್ಸರ್ವಂ ಅಂತ ಇವಾಗಕ್ಕೆ ಬದಲಾವಣೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ಸ್ವಾಮೀಜಿ ಅವರು ಹೇಳದೇ ಇರುವಂಥ ವಿಚಾರಗಳೇ ಇಲ್ಲ. ಸ್ವಾಮೀಜಿ ಅವರು ಏನೇ ವಿಚಾರಗಳನ್ನು ಹೇಳಿದ್ರು ನಾನು ಇದನ್ನು ಅವತ್ತು ಹೇಳಿದ್ದೆ, ಇದನ್ನು ಹಿಂದೆನೇ ಹೇಳಿದ್ದೆ ಅಂತ ಕೇಳ್ತಾ ಅಂದರೆ ಅಷ್ಟು ವಿಚಾರಗಳನ್ನು ಅವರ ಉಚ್ಚಿಷ್ಟದಿಂದ ನಮಗೆ ಬೇಕಾದಷ್ಟು ವಿಚಾರಗಳು ಸಿಕ್ಕಿದೆ. ಅದರಲ್ಲಿ ಒಂದಷ್ಟು ಎಕ್ಕಿ ನಾಗೇಶ್ ಮಾಮ ಸಂಪಾದಕರಾಗಿದ್ದಾಗ ವೃತ್ತಿಕೋಣಿಲಿ ಏನೇನು ವಿಚಾರಗಳು ಬರ್ತಿತ್ತು ಇದರಿಂದ ಎಲ್ಲ ತಗೊಂಡು ಬ್ರಹ್ಮಋಷಿ ಪುಸ್ತಕವನ್ನು ಮಾಡಿದ್ದು. ಆ ಬ್ರಹ್ಮಋಷಿ ಪುಸ್ತಕ ಮತ್ತು ಸ್ವಾಮೀಜಿ ಮಾಡಿದ ಯಾಗಗಳು 1 ವರ್ಷ ಇವತ್ತಿಗಾಗುತ್ತೆ. ನನ್ನ ಜೀವಮಾನದ ಅತ್ಯಂತ ಏನಾದರೂ ಸಾಧನೆ ಅಥವಾ ಏನಾದರೂ ಒಂದು ಮಾಡಿದ್ದೀನಿ ಅಂತ ಹೇಳಿದರೆ ಆ ಪುಸ್ತಕ 2ನ್ನ ಬರೆದಿದ್ದು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂತ ಹೇಳಿದರೆ ಅಂಥ ಮಹಾತ್ಮರ ಬಗ್ಗೆ ಬರೆಯೋದಕ್ಕೂ ನಮಗೆ ಯೋಗ್ಯತೆ ಬೇಕು, ಯೋಗ ಬೇಕು. ಅದೆರಡನ್ನೂ ಕೊಟ್ಟಿರುವಂಥದ್ದು ಸ್ವಾಮೀಜಿ ಅಂತ ಹೇಳ್ತೀನಿ. ಅಂದರೆ ಆ ಪುಸ್ತಕವನ್ನು ಬರೆಯುವಾಗ ನನಗೆ ಒಂದಷ್ಟು ವಿಚಾರಗಳಿತ್ತು. ಸ್ವಾಮೀಜಿಯನ್ನು ಈ ರೀತಿ ನಾನು ನೋಡ್ತಾ ಇದ್ದೀನಿ, ನಾನು ಯಾವ ರೀತಿ ನೋಡ್ತಿದ್ದೀನಿ ಆ ರೀತಿ ತೋರಿಸ್ಬೋದಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡೇ ಬರ್ತಿದ್ದು. ಕೊನೆಗೆ ಆ ಪುಸ್ತಕವನ್ನೇ ನನ್ನ ಬರೆಸ್ಕೊಂಡು ಹೋಯಿತು ಅಂತ ಹೇಳ್ಬೋದು. ಬ್ರಹ್ಮ ಋಷಿ ಅನ್ನೋ ಪಟ್ಟ ಈಗ ಏನು ಹೇಳಿದರು ಅದೇ ರೀತಿ ಆ ಬ್ರಹ್ಮ ಋಷಿ ಆಗೋದಕ್ಕೆ ಪೂರ್ವೋತ್ತರ ಮೀಮಾಂಸಕರಾದಮೇಲೆ ಅವರು ಜ್ಞಾನದ ಕಡೆ ಹೋದರೆ ಅವರು ಬ್ರಹ್ಮ ಋಷಿ ಆಗ್ತಾರಂತೆ.
ಹಾಗಾಗಿ ಆ ಬ್ರಹ್ಮ ಋಷಿ ಅನ್ನೋ ಶಬ್ದ ಈಗ ನಾವು ಎಲ್ಲ ಕಡೆ ಬ್ರಹ್ಮಶ್ರೀ ಬ್ರಹ್ಮ ಋಷಿ ಎಲ್ಲ ಸೇರಿಸ್ತಾ ಇದ್ದೀವಿ. ಆದರೆ ನಿಜವಾಗಿ ಅದನ್ನು ಯಾರಿಗೆ ಬಳಸಬೇಕು ಅಂತ ಹೇಳಿದರೆ ನನ್ನ ಕಣ್ಣಿಗೆ ಇವಾಗ ಕಾಣಿಸ್ತಿರೋದು ಅದು ಸ್ವಾಮೀಜಿ ಒಬ್ಬರೇ. ಆಮೇಲೆ ಸ್ವಾಮೀಜಿ ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿದಾಗ ಸ್ವಾಮೀಜಿಯೇ ಬರೆದಿರುವಂಥ ಒಂದು ಗುರುವಿನ ಪದ್ಯ ಇದೆ. ಗುರು ಅಂದರೆ ಕೈಕಂಬ ಅಲ್ಲ, ನಡೆದು ತೋರಿಸುವಾತನೇ ಗುರು ಅಂತ ಹೇಳ್ಬಿಟ್ಟು. ಅಂದರೆ ನಾವು ಯಾವುದೋ ಒಂದು ದಾರಿಗೆ ಹೋಗ್ತಾ ಇದ್ರೆ ಇದು ಇಷ್ಟು ಕಿಲೋಮೀಟರ್ ಇದೆ ಅಂತ ತೋರಿಸುವಂಥ ಏನು ಕೈಕಂಬ ಅನ್ನೋದೇನಿದೆ ಅದಲ್ಲ ಗುರು. ನಮ್ಮೊಟ್ಟಿಗೆ ನಡೆದುಕೊಂಡು ಜೀವನದ ದಾರಿಯಲ್ಲಿ ನಮ್ಮ ಹೇಳಿಗೆಯನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಗುರುವಿಗೆ ಮಾತ್ರ ಸಾಧ್ಯ. ಅಂತಹ ಎಲ್ಲ ಅನುಭವಗಳನ್ನು ಪ್ರತಿಯೊಬ್ಬರಿಗೂ ಅವರವರದೇ ಆದ ಅನುಭವಗಳನ್ನು ಸ್ವಾಮೀಜಿಯವರು ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಸ್ವಾಮೀಜಿಯವ್ರನ್ನ ಯಾವ ರೀತಿ ನೀವು ನೋಡ್ಬೋದು ಅಂತ ಹೇಳಿದರೆ ಎಲ್ಲ ರೀತಿಯಲ್ಲೂ ನೋಡ್ಬೋದು. ಒಬ್ಬರಿಗೆ ಶಿಕ್ಷಕ ಆಗಿರ್ಬೋದು, ಒಬ್ಬರಿಗೆ ಗುರು ಆಗಿರ್ಬೋದು, ಒಬ್ಬರಿಗೆ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇನ್ನೆಷ್ಟೋ ಜನಗಳಿಗೆ ವಿರೋಧಿನೂ ಆಗಿರ್ಬೋದು ವಿಚಾರಗಳ ಮೂಲಕ. ನಡೆ ನುಡಿಯಲ್ಲಿ ಅವರು ಯಾವತ್ತೂ ವಿರೋಧಿಗಳಲ್ಲ, ಆದರೆ ವಿಚಾರಗಳ ಮೂಲಕ ಕೆಲವೊಂದು ಬಾರಿ ಅವರು ವಿರೋಧಿ ಥರ ಅನಿಸಿರ್ಬೋದು. ಹಾಗಾಗಿ ಒಂದು ಮೇರು ಪರ್ವತವನ್ನು ನಾವು ಯಾವ್ಯಾವ ಕಡೆಯಿಂದ ನಿಂತ್ಕೊಂಡು ನೋಡ್ತೀವಿ ಆ ರೀತಿ ಕಾಣಿಸುತ್ತೆ. ಹಾಗಾಗಿ ಆ ಮೇರು ಪರ್ವತವನ್ನು ಪ್ರತಿದಿನ ಏನಾದರೂ ಸ್ವಾಮೀಜಿಯವರ ಸೇವೆ ಮಾಡಬೇಕು ಅಂತ ಅನಿಸ್ತಾ ಇರ್ತಿತ್ತು ನನಗೆ. ಸಣ್ಣದಿಂದ ಸ್ವಾಮೀಜಿ ಜೊತೆ ಇದ್ದಿದ್ದರಿಂದ ಮನೆಯಲ್ಲಿ ಇದ್ದಾಗ ಅಪ್ಪನ ಜೊತೆ ಸರಿಯಾಗಿ ಹೊಡ್ತ ತಿಂತ ಇದ್ದು, ಇನ್ನು ಅಪ್ಪನ ಜೊತೆ ನಾನು ಇರಲೇಬಾರ್ದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮನಸ್ಸಲ್ಲಿ ಮಕ್ಕಳು ಅವಾಗಿನ 5ನೇ ಕ್ಲಾಸ್ ಆ ಥರ ಇದ್ದಾಗ ಸ್ವಾಮೀಜಿ ನಮ್ಮನೆ ಪೂಜೆಗೆ ಬರ್ತಾಯಿದ್ರು. ಬರ್ತೀನೋ ಆಶ್ರಮಕ್ಕೆ ಅಂತ ಕೇಳಿದರು. ಅವರು ಹಾಗೆ ಕೇಳಿದರು. ಅದಾದಮೇಲೆ ನಾನು ನಮ್ಮಪ್ಪ ಇನ್ನೊಂದ್ಸತಿ ನನಗೆ ಏನೋ ತರಲೆ ಮಾಡಿದ್ದಾಗ ಹೊಡೆದ್ರು. ಆವಾಗ ನನಗೆ ಸ್ವಾಮೀಜಿ ಹೇಳಿದ್ರಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟು ಬಂದಿದ್ದು. ಬೇಸಿಗೆ ರಜೆ ಟೈಮಲ್ಲಿ ಬಂದ್ವಿ. ಬಂದಾಗ ಮದನ ಇದ್ದ, ನಾವಿಬ್ಬರು ಅಷ್ಟೇ. ಅಂದರೆ ಆವಾಗ ಬೇಸಿಗೆ ರಜೆಯಿಂದ ಉಳಿದಿದ್ದ ಸಂದೇಶ ಅವರೆಲ್ಲ ಮನೆಗೆ ಹೋಗಿದ್ರು. ಆ ದಿನ ಬಂದವತ್ತೇ 21 ಸಣ್ಣ ಸಣ್ಣ ಗಣಪತಿಯ ಮೂರ್ತಿಗಳನ್ನು ಸ್ವಾಮೀಜಿ ಕೊಟ್ಟರು. 21 ಗಣಪತಿ ಸಣ್ಣ ಸಣ್ಣ ಮೂರ್ತಿ ಈಗಲೂ ಮದನ ಕೈಲಿದೆ. ಗಣೇಶ ಚತುರ್ಥಿ ದಿನ ಅದನ್ನೇ ಇಟ್ಟು ಪೂಜೆ ಮಾಡೋಂಥದ್ದು ನಾವು. ಇದನ್ನು ಕೊಟ್ಟಾಗ ಹೋಗಿ ಇದಕ್ಕೆ ಪೂಜೆ ಮಾಡಿ ಅಂತ ಹೇಳಿದರು. ಬಂದಿದ್ದ ದಿನನೇ. ಆಮೇಲೆ ನಾವಿಲ್ಲ ಹಿಂದೆ ಇಟ್ಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ಮತ್ತು ಅಲ್ಲಿ ಮದನೊಂದೊಂದಷ್ಟು ಎಲ್ಲ ಇತ್ತು. ಪೂಜೆ ಮಾಡಿಬಿಟ್ಟು ಮಂಗಳಾರತಿನ ಅಲ್ಲೇ ಹೊರಗಡೆ ಹಾಕಿಬಿಟ್ಟು ಮತ್ತೆ ಬಂದಿದ್ದು. ಅಂದರೆ ಆಗ ಮಕ್ಕಳಾಟಿಗೆ ನಮ್ಮದು. ಅದಾದಮೇಲೆ ಜುಲೈ 19 ಆ ಸಮಯದಲ್ಲಿ ಸ್ವಾಮೀಜಿ ನಮಗೆ ಉಪನಯನ ಮಾಡಿಸಿದ್ದು. ಈಗ ಶಿಶುನಾಳ ಶರೀಫ್ರದ್ದು ಏನಿದೆ ಆಕೀದ ಜನಿವಾರವ ಸದ್ಗುರುನಾಥ, ಅದನ್ನು ಕೇಳಿದಾಗೆಲ್ಲ ನನಗೆ ಸ್ವಾಮೀಜಿಯೇ ನೆನಪಾಗೋದು. ಯಾಕಂತ ಹೇಳಿದ್ರೆ ನಮ್ಮದಲ್ಲಿ ಉಪನಯನ ಅನ್ನೋದು ನಮ್ಮ ಅಪ್ಪ ಹಾಕಿದ್ರು. ಆಮೇಲೆ ನಮಗೆ ಬರೋ ಅಷ್ಟೊತ್ತಿಗೆ ಯಾವ ರೀತಿ ಎಲ್ಲ ಒಂದು ನಿಯಮಗಳಿರುತ್ತೆ, ಅದು ಇದು ಅನ್ನೋದು ಒಂದಷ್ಟು ಇರುತ್ತಲ್ಲ. ಆ ಸಮಯದಲ್ಲಿ ಬ್ರಹ್ಮೋಪದೇಶ ಅಂದರೆ ಭಾರಿ ಕಷ್ಟದ ಕೆಲಸ. ಎಲ್ಲರಿಗೂ ಆಗ್ತಾ ಇದ್ದಿದ್ದಂತ ಒಬ್ಬರು ಯಾರಾದರೂ ಜಾತಿ ಮತ ಭೇದ ಇಲ್ಲ ಸಿಕ್ತಿದ್ದು ಅಂದರೆ ಅದು ಸ್ವಾಮೀಜಿ ಮಾತ್ರ. ಅಂದರೆ ಆ ಸಮಯದಲ್ಲಿ ಇವಾಗ ನಾವೆಲ್ಲ ಹೇಳ್ತಾ ಇದ್ದೀವಿ ಸಮಾನತೆ ಅದು ಇದು ಕ್ರಾಂತಿಯ ಕೆಲಸವನ್ನು ಮಾಡಿದ್ರು ಅಂತ. ಇದನ್ನು 30 ವರ್ಷಗಳ ಮುಂಚೆನೇ ಮಾಡಿದಂಥವ್ರು ಸ್ವಾಮೀಜಿಯವರು. ಜುಲೈ 19ಗೆ ಉಪನಯನ ಮಾಡಿಸಿದ್ರು. ಅವತ್ತೇ ಇಲ್ಲಿ ದೊಡ್ಡವರು ಅಷ್ಟು ತನಕ ರುದ್ರಾಭಿಷೇಕ ಮಾಡ್ತಾಯಿದ್ರು ಪಂಚಲಿಂಗೇಶ್ವರಿಗೆ, ಭೈರವನಿಗೆಲ್ಲ. ಇವತ್ತಿಂದ ಹುಡುಗರು ಮಾಡ್ತಾರೆ, ಬೆಳಗೊಬ್ಬ ಸಂಜೆ ಒಬ್ಬ ಅಂತ ಹೇಳ್ಬಿಟ್ಟು ಅವತ್ತಿಂದ ಶುರು ಮಾಡಿ. ಅಂದರೆ ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರು ನಮ್ಮನ್ನ ಯಾವ ರೀತಿ ಒಂದೊಂದೇ ಕೆಲಸಗಳನ್ನು ಕೊಟ್ಬಿಟ್ಟು ನಮ್ಮ ಜೀವನವನ್ನು ಉದ್ಧಾರ ಮಾಡೋದಕ್ಕೆ ಅವರು ದಾರಿ ತೋರಿಸ್ತಾ ಹೋದ್ರು ಅನ್ನೋದಕ್ಕೋಸ್ಕರ ಈ ವಿಚಾರಗಳನ್ನ. ಆಮೇಲೆ ಇವಾಗ ಸ್ವಲ್ಪ ಮಾತಾಡ್ತೀನಿ ನಾನು, ಅವಾಗ ಯಾರ ಹತ್ರ ಮಾತಾಡ್ತಾನೆ ಇರಲಿಲ್ಲ. ತಲೆ ಹಿಂಗೆ ಹಾಕ್ಕೊಂಡು ಕಣ್ಣನ್ನು ಈ ಥರ ನೋಡ್ತಾ ಇದ್ದಿದ್ದು ನಾನು. ಅಂದರೆ ಕೆಳಗಡೆಯಿಂದ ನೋಡ್ತಾ ಇದ್ದಿದ್ದು. ಸ್ವಾಮಿ ಎಲ್ಲರಿಗೂ ಅಡುಗೆ ರೂಮಲ್ಲಿ ಊಟ ಆಗ್ತಾಯಿದ್ದು ಆಗ ಅಕ್ಕನವರು. ಅಲ್ಲೇ ಬಿಸಿ ಬಿಸಿ ಮಾಡಿ ಅಲ್ಲೇ ನಾವೊಂದು 6 ಜನ ಇದ್ವಿ ಅವಾಗ. ಆಮೇಲೆ ಸ್ವಾಮೀಜಿನೂ ಬಂದ್ಬಿಟ್ಟು ಹೀಗೆ ನೋಡೋರು. ನನಗೆ ಅನ್ಸೋದು ಇದೇನು ಸ್ವಾಮೀಜಿ ಎಲ್ಲ ಜೊತೆ ನನ್ನ ಜೊತೆ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಸ್ವಾಮೀಜಿಗೆ ಅವಾಗಲೇ ಗೊತ್ತು ಇವರು ಈ ಥರ ಆಗ್ತಾರೆ, ಇವರು ಈ ಕೆಲಸ ಆಗ್ತಾರೆ ಅಂತ. ಸ್ವಾಮೀಜಿ ಅಂತವ್ರಿಗೆ ಗೊತ್ತಿದೆ, ಇನ್ಯಾರಿಗೆ ಗೊತ್ತಿರುತ್ತೆ. ನಾನು ಹಿಂಗೆ ನೋಡಿದ್ರೆ ಅವ್ರು ಹಿಂಗೆ ನೋಡ್ಕೊಂಡು ತಮಾಷೆ ಮಾಡೋರು. ಉಳಿದವ್ರಿಗೂ ಎಲ್ಲ ದೊಡ್ಡವ್ರಿಗೂ ಯೋಚನೆ ಆಗ್ತಿತ್ತು, ಈ ಗೇಶನ ಹತ್ರ ಏನು ಹಿಂಗೆಲ್ಲ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮದನ ನಂದು ಆತ್ಮಸಖ ಆದ. ಅಲ್ಲಿಂದ ನಮ್ಮದು ಶುರುವಾಯಿತು. ಸ್ವಾಮೀಜಿ ಅಲ್ಲಿಂದ ಶುರು ಮಾಡಿದ್ದ ಯಾಗಗಳಲ್ಲೆಲ್ಲ ನಾವು ಮುಂದೆ ಭಾಗವಹಿಸ್ಕೊಂಡು ನನಗೆ ನೆನಪಿರೋ ಅಂಥದ್ದು ಸೌತ್ರಮಣಿ ಗೌಮಯನ ಯಾಗ ಪಾವಂಜಲಿ ನಡೆದಿದ್ದಕ್ಕೆ ಅಲ್ಲಿ ನಡೆಸುವಂಥ ಮಂತ್ರಗಳನ್ನು ಮುಂಚಿತವಾಗಿ ಸ್ವಾಮೀಜಿದು ಯಾವುದೇ ಯಾಗಗಳು ಮಾಡೋದಂದ್ರೆ ಅದು ಪ್ರಾಯೋಗಿಕವಾಗಿ ಮೊದಲು ನೋಡ್ಕೊಳ್ತಾರೆ. ಆ ಮಂತ್ರಗಳನ್ನು ಈ ಪ್ರಯೋಗಗಳಲ್ಲಿ ಈ ಮಂತ್ರಗಳು ಯಾವ ರೀತಿ ಬಳಕೆ ಆಗುತ್ತೆ ಅನ್ನೋದನ್ನ ನೋಡೋದಕ್ಕೆ ನನ್ನ ಮದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ನಮ್ಮನ್ನ ಸುಳ್ಯಕ್ಕೆಲ್ಲ ಕರ್ಕೊಂಡೋಗಿ
ಅಲ್ಲಿ ಹೋಮ ಎಲ್ಲ ಮಾಡಿಸಿ, ಇಲ್ಲ ಈ ಮಂತ್ರಗಳು ಅಂದರೆ ಸಮಯದಲ್ಲಿ ಆ ಮಂತ್ರ ಎಲ್ಲಾದರೂ ಪ್ರಯೋಗ ಸರಿಯಾಗಿಲ್ಲ ಆ ಮಂತ್ರನ ಬಿಟ್ಬಿಟ್ಟು ಇನ್ನೊಂದು ಆ ಮಂತ್ರನ ತಗೊಳ್ತಿದ್ರು. ಆ ರೀತಿ ಸ್ವಾಮೀಜಿಯವರ ಕೆಲಸಗಳು ಯಾಗಗಳು ಅಂತ ಹೇಳಿದರೆ ಅಲ್ಲಿ ವೈಜ್ಞಾನಿಕತೆ ಆ ರೀತಿಯಲ್ಲಿ ನಡೀತಾ ಹೋಗುತ್ತೆ. ನಾವೀಗ ಏನು ವಿಜ್ಞಾನ ಅಂತ ಹೇಳ್ತೀವಿ ಅದಲ್ಲ. ಅದಕ್ಕೆ ಸ್ವಾಮೀಜಿ ಬರ್ತಿದ್ವಿ, ವಿಜ್ಞಾನ ಗೊಬ್ಬರದಲ್ಲಿ ವಿಜ್ಞಾನ ಬೆಳೆಯೋಣ, ಜಜ್ಞಾನದಿಂದ ನಾವೆಲ್ಲ ಒಂದಾಗಿ ಬ್ರಹ್ಮರಾಗೋಣ ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲೂ ಬಂತು ಬ್ರಹ್ಮರಾಗೋಣ ಅನ್ನೋದು ತುಂಬ ದೊಡ್ಡ ಪಟ್ಟ ಆಗುತ್ತೆ, ಬ್ರಹ್ಮಜ್ಞಾನಿಗಳಾಗೋಣ ಅಂತ ಸೇರ್ಸೋಣ ಅಂತ. ಅಲ್ಲಿ ಆ ಯಾಗದಲ್ಲಿ ನಡೆದಿದಂಥ ಒಂದು ಸಂವಾದ. ಅದಕ್ಕೆ ಸ್ವಾಮೀಜಿ ಹೇಳಿದ್ರು, ನಮ್ಮ ಗುರಿ ಯಾವಾಗಲೂ ಕೆಳಗಡೆ ಇರ್ಬಾರ್ದು. ಬ್ರಹ್ಮಜ್ಞಾನ ಯಾರಿಗೆ ಬೇಕಾದ್ರೂ ಬರ್ಬೋದು, ಆದರೆ ಬ್ರಹ್ಮನೇ ಆಗಬೇಕು ಅಂತ ಹೇಳಿದರೆ ಅದು ತುಂಬ ದೊಡ್ಡ ಸಾಧನೆ, ಅದು ನಮ್ಮ ಗುರಿ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಬರೆದಿರೋವಂಥದ್ದು ಆಶ್ರಮ ಧರ್ಮ ದೀಪಿಕ ಪುಸ್ತಕ. ಅದರಲ್ಲಿ ನೀವು ನೋಡ್ತಾ ಹೋದರೆ ಬ್ರಹ್ಮ ಯಾವ ರೀತಿ ಆಗ್ಬೋದು ಅನ್ನೋದನ್ನ ತೋರಿಸ್ತೇವೆ. ನಮಗೆ ಗೊತ್ತಿರುವಂತಹ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಆದಮೇಲೆ ನಂತರ ಬರುವಂತಹ ಪರಿವ್ರಾಜಕ, ಆಮೇಲೆ ವ್ಯಾಸ, ಅದಾದಮೇಲೆ ಬ್ರಹ್ಮಪಟ್ಟ ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ಅದರಲ್ಲಿ ತುಂಬ 1000 ಪದ್ಯಗಳಲ್ಲಿ ಸ್ವಾಮೀಜಿ ಬರೆದಿದ್ದಾರೆ. ತುಂಬ ರಸವತ್ತಾಗಿ ಓದ್ತಾ ಹೋದರೆ ನಿಮ್ಮನ್ನೇ ನೀವು ಮರೆಯುವಂತಹ ಪುಸ್ತಕ. ಅದಲ್ಲದೆ ಸಾಧನೆಯನ್ನು ಮಾಡಿಸುವಂಥ ಪುಸ್ತಕ. ಅದನ್ನು 100 ಬಾರಿ ಓದಿದರೆ ಇಂಥ ಫಲ ಸಿಗುತ್ತೆ ಅಂತೇಳಿ ಸ್ವಾಮೀಜಿ ಅದರಲ್ಲಿ ಬರೆದಿದ್ದಾರೆ. ಅದಾದಮೇಲೆ ಅಕ್ಷರ ಲಕ್ಷ ಸಂಖ್ಯೆಯಲ್ಲಿ ಏನಾದರೂ ಒಂದು ಮಂತ್ರ ಇದೆ, ಅದನ್ನು ಹೇಳಿದ್ರೆ ಮನಸ್ಸು ನಿಮ್ಮ ಸ್ಥಿಮಿತಕ್ಕೆ ಬರುತ್ತೆ ಅನ್ನೋದನ್ನ ಅದರಲ್ಲಿ ತೋರಿಸಿದೆ. ಅಂದರೆ ನಮಗೀಗ ಬೇಕಾಗಿರುವಂಥದ್ದೇ ಅದು. ನಮಗೆ ಮನಸ್ಸು ಯಾವುದು ಸ್ಥಿಮಿತತೆ ಇಲ್ಲ ನಮಗೆ. ಆಮೇಲೆ ಜಿತೇಂದ್ರಿಯತ್ವ, ಯಾವಾಗ ನೋಡಿದ್ರು ಹಾಸ್ಪಿಟ್ಲು ತುಂಬಿರುತ್ತೆ ಬಿಟ್ಟರೆ ಮತ್ತೆ ಯಾವುದು ತುಂಬಿರಲ್ಲ. ಆ ರೀತಿ ಇದ್ದಾಗ ಜಿತೇಂದ್ರಿಯತ್ವ ಬರಬೇಕು ಅಂದರೆ ಅದನ್ನು 100 ಸತಿ ಓದಿದ್ರೆ ಜಿತೇಂದ್ರಿಯತ್ವ ಬರುವಂತಹ ಫಲವನ್ನು ಆಶ್ರಮ ಧರ್ಮ ದೀಪಿಕ ಕೊಡುತ್ತೆ ಅಂತ ಹೇಳ್ಬಿಟ್ಟು ಆ ಪುಸ್ತಕವನ್ನು ಓದ್ತಾ ಇದ್ದಾಗ, ನಾನು ಇಂಜಿನಿಯರಿಂಗ್ನ ಬಿಟ್ಟು ಇಲ್ಲಿ ಬಂದಾಗ ಪ್ರತಿದಿನ ಆ ಪುಸ್ತಕವನ್ನು ಓದೋದು. 6 ಗಂಟೆ ಹಿಡಿತಿತ್ತು. 1000 ಶ್ಲೋಕಗಳು, ಅಂದರೆ ಶ್ಲೋಕಗಳು ಅನ್ನೋದು ನಾನು ಅದನ್ನ, ಯಾಕಂದರೆ ಅದಷ್ಟು ಮಹತ್ವ ಇರುವಂಥದ್ದು. ಅದನ್ನ ಹೇಳಿದಾಗ ಓದಿದಾಗ ಸ್ವಾಮೀಜಿ ಬಗ್ಗೆನೂ ಈ ಥರ ಬರಿಬೇಕು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇತ್ತು. ಅಂದರೆ ಸ್ವಾಮೀಜಿ ಅದಕ್ಕಿಂತ ಮುಂಚೆ ನಿಮಗೆ ಇದರಲ್ಲಿ ನಮ್ಮನನ ವ್ರತ, ರಕ್ಷಿಸು ನಮ್ಮನನ ವ್ರತ, ಇದನ್ನ ನೀವು ನೋಡಿದರೆ ಮೊದಲು ಸೋಮೇಶ ಅಂತ ಇದ್ದಾರೆ, ಅವರು ಶಿವಭಕ್ತಿ ಸಾರವನ್ನು ಬರೆದ್ರು. ಅದನ್ನು ಸ್ವಾಮೀಜಿಯವರು ನಮಗೆ ತೆಕ್ಕೊಟ್ರು ಶಿವಭಕ್ತಿ ಸಾರದಲ್ಲಿ. ಅದಾದಮೇಲೆ ಕನಕದಾಸರು ಬರೆದಿರುವಂತಹ ಹರಿಭಕ್ತಿ ಸಾರ ಅಂತೇಳಿ ಅದರಲ್ಲೂ ನಮ್ಮ ನನ್ನ ವ್ರತ ಅಂತೇಳಿ ಬರುತ್ತೆ. ರಕ್ಷಿಸು ನಮ್ಮ ನನ್ನ ವ್ರತ ಅನ್ನೋದು ಕೊನೆಯಲ್ಲಿ ಸೇರಿಸುವಂಥದ್ದು. ಅದಾದಮೇಲೆ ಇತ್ತೀಚೆಗೆ ಸ್ವಾಮೀಜಿ ಸುಬ್ರಹ್ಮಣ್ಯ ಮಾನಸ ಪೂಜೆಯನ್ನು ಬರೆದು ಅದರಲ್ಲೂ ನಮ್ಮ ನನ್ನ ವ್ರತ ಅಂತೇಳಿ, ಅಂದರೆ ಮಾನಸ ಪೂಜೆಯನ್ನು ಮಾಡುವಾಗ ಈ ನಮ್ಮ ನನ್ನ ವ್ರತ ಅನ್ನೋದು ಒಂದು ಆ ಸಮಯದಲ್ಲೆಲ್ಲ ನನಗೆ ಆ ಒಂದು ಇಂಜಿನಿಯರಿಂಗ್ ಬಿಟ್ಟು ಬರೋ ವರ್ಷದ ಒಂದು 10-12 ವರ್ಷ ಈಗ ಸಮಯಕ್ಕೆ 2014-15 ಆ ಸಮಯದಲ್ಲಿ ಬಂದಿತ್ತು. ಆಶ್ರಮ ಧರ್ಮ ದೀಪಿಕನ ಓದುವಾಗ ನನಗೆ ಅನಿಸಿತ್ತು ಸ್ವಾಮೀಜಿ ಬಗ್ಗೆನೂ ನಾವು ಮನಸ್ಸಿನಲ್ಲಿ ಪೂಜೆ ಮಾಡಬೇಕು. ಯಾವಾಗಲೂ ನನಗೆ ಅದೇನಿಗೆ ಬಂತು ಅಂತ ಹೇಳಿದರೆ, ಸ್ವಾಮೀಜಿಗೆ ಕಾಲು ನೋವು ಎಲ್ಲ ಜಾಸ್ತಿ ಇರ್ತಿತ್ತಲ್ಲ, ನನಗೆ ಸ್ವಾಮೀಜಿ ಕಾಲು ಹೊತ್ತಬೇಕು ಅಂತ ತುಂಬ ಆಸೆ. ನಾನು ಅಲ್ಲಿ ಕೂತ್ಕೊಂಡಿದ್ದಾಗ ಸ್ವಾಮೀಜಿ ಕಾಲು ಹೊತ್ತದಾಗ ನೆನ್ನೆ ಈ ಥರ ಕಾಲು ಹೊತ್ತಿದ್ರು, ತುಂಬ ಕಾಲು ನೋವು ಆಗ್ತಾ ಇದೆ ಅಂತ ಸ್ವಾಮೀಜಿ ಹೇಳಿದರು. ಹಂಗಾರೆ ಇನ್ನು ನಮ್ಮ ಕೈಯೆಲ್ಲ ರಫ್ ಇರುತ್ತೆ, ಇನ್ನು ನಾವು ಹೊತ್ತಿದ್ರೆ ಇನ್ನು ಕಾಲು ನೋವು ಅವರಿಗೆ ಜಾಸ್ತಿ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಮಾನಸಿಕವಾಗಿ ನಾನು ಅವ್ರ ಕಾಲು ಹೊತ್ತುತ್ತೀನಿ, ನಾನು ಅವ್ರ ಸೇವೆ ಮಾಡ್ತೀನಿ ಅನ್ನೋ ಆ ಯೋಚನೆಯಿಂದ ಇದು ಮಾನಸ ಪೂಜೆ ಬರೀಬೇಕು ಅಂತೇಳಿ ಅನಿಸಿತ್ತು ನನಗೆ. ಆ ರೀತಿ ಇದ್ದಾಗ ಅದು ಅಲ್ಲಿಗೆ ನಿಂತಿತ್ತು. ಅಲ್ಲಿಂದ ಒಂದಷ್ಟು ಯಾಗಗಳು ಅದು ಇದೆಲ್ಲ ಮಾಡ್ಕೊಂಡು ಬ್ರಹ್ಮ ಋಷಿ ಪುಸ್ತಕ ಹೋದ ವರ್ಷ ಈ ಸಮಯಕ್ಕೆ ಇದಾದಾಗ, ಈ ವರ್ಷ ಅದರದ್ದು ಒಂದು ಬ್ರಹ್ಮ ಋಷಿ ಪುಸ್ತಕ ಅಂತ ಹೇಳಿದ್ರೆ ನಾವಿವಾಗ ನಮಗೆ ಇಲ್ಲಿದ್ದವರಿಗೆಲ್ಲ ಅದೊಂದು ಸ್ವಲ್ಪ ಸಾಮಾನ್ಯ ಅಂತ ಅನಿಸ್ತಿದೆ. ಬಟ್ ಹೊರಗಿನವರಿಗೆ ಈಗ ಮೊನ್ನೆ ನಿಮಗೆಲ್ಲರೂ ನಾನು ಶೇರ್ ಮಾಡಿದ್ದೆ, GB ಹರೀಶ್ ಅಂದರೆ ಈ ಆಧುನಿಕ ಇದಕ್ಕೆ ಅವರೊಂಥರ ತತ್ವಜ್ಞಾನಿ ಅಂತೇಳಿ ಹೇಳ್ಕೊಳ್ತಿರೋ, ಅಂದರೆ ಅಲ್ಲಿ ಅವ್ರನ್ನ ಹೇಳ್ತಾ ಇದ್ದಾರೆ. ಅಂಥವ್ರು ಆ ಪುಸ್ತಕವನ್ನು ಓದ್ಬಿಟ್ಟು ಇದರಲ್ಲಿ ಅವರು ಉಲ್ಲೇಖಿಸಿದಂಥ ಪುಸ್ತಕಗಳು ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ, ಯೋಗಿಯ ಆತ್ಮಕತೆ, ಆಮೇಲೆ ಪಾಲ್ ಬ್ರಂಟನ್ ಬರೆದಿರುವಂಥ ನಿಗೂಢ ಭಾರತದಲ್ಲೊಂದು ನಡೆ ಅಂತ ಇಂಥದ್ದು ಆ ಥರ ಪುಸ್ತಕ ಇದೆ. ಆ ಪುಸ್ತಕಗಳ ಜೊತೆ ಈ ಪುಸ್ತಕ ಸೇರಿಸಿದಾಗ ನನಗೆ ಅನ್ನಿಸ್ತು ಇದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಆ ಪುಸ್ತಕವನ್ನು ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಚಿಂತನೆ ಇತ್ತಲ್ಲ, ಆ ಪುಸ್ತಕ ನಾನು ಅವಾಗಲೇ ಬರೆದಿಟ್ಟಿದ್ದೆ. ಸ್ವಾಮೀಜಿನ ಗುರುವಾಗಿ ಬರಿಬೇಕು, ಅಮ್ಮನಾಗಿ ಬರಿಬೇಕು, ಅಪ್ಪನಾಗಿ ಬರಿಬೇಕು, ದಶಾವತಾರ ರೀತಿಯಲ್ಲಿ ವರ್ಣನೆ ಮಾಡಬೇಕು, ಆಮೇಲೆ ಮಾನಸ ಪೂಜೆ. ಆ ಪುಸ್ತಕ ಸಿಕ್ತು. ಬೇರೆ ಪುಸ್ತಕನೆಲ್ಲ ಹುಡುಕ್ತಾ ಇದ್ದಾಗ ಆ ಪುಸ್ತಕ ಇದೊಂದು ಇದೆಯಲ್ಲ, ನಾನು ಮಾಡದೇ ಇರೋವಂಥ ಕೆಲಸ ಅಂತೇಳಿ ನೆನೆಸ್ಕೊಂಡು ಮಾಡದೇ ಇರೋವಂಥ ಕೆಲಸ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಬರಿತಾ ಹೋದೆ. ಸುಮಶಾಸ್ತ್ರಿಯವರು ಏನು ಹೇಳಿದ್ರು ಅವರಿಗೆ ಅದೇ ಹಾಗೆ ಆಡಿಸ್ಕೊಂಡು ಹೋಯ್ತು, ಅದರಲ್ಲಿ ಶಬ್ದಗಳಿದೆ ಅಂತೇಳಿ. ಇದರಲ್ಲೂ ನಂದು ಏನೂ ಇಲ್ಲ, ಬರೆಯೋಕ್ಕೆ ಶುರು ಮಾಡಿದೆ.
ಅದಾಗೆ ಅದು ಈಗದವರಿಗೆ ಭಾಮಿನಿ ಷಟ್ಪದಿ ಅಂದ ಕೂಡಲೇ ಇದೇ ನೀವು ಕಷ್ಟ ಅನ್ನೋ ಥರ ಅಂದರೆ 10ನೇ ಕ್ಲಾಸಲ್ಲಿ ಮಕ್ಕಳಿಗೆ ಗುರುಗಲಾಗೂ ಮಾತ್ರ ಹಾಕೋದೊಂದು ಬೇಡಪ್ಪ, ಅದಕ್ಕೆ ಒಂದು 10 ಮಾರ್ಕ್ಸ್ ಇಟ್ಟಿದ್ದಾರೆ ಅನ್ನೋ ಥರ ಚಿಂತನೆ ಮಾಡುವಂಥದ್ದು. ಈಗ ಅದರಲ್ಲಿ ಮತ್ತೆ ಆದಿಪ್ರಾಸ ಬರಬೇಕು ಅನ್ನೋದನ್ನೆಲ್ಲ ಒಂದು ತಲೆಯಲ್ಲಿತ್ತು. ಬರಿತಾ ಹೋದೆ. ಈಗ ನಾನು 10ನೇ ಕ್ಲಾಸ್ ಓದ್ಬಿಟ್ಟೆ, 15-16 ವರ್ಷ ಆಯ್ತಲ್ಲ. ಅದನ್ನು ಮತ್ತೆ ಅದಾಗೆ ತಲೆಯಲ್ಲಿ ಬಂತು, ಬರಿತಾ ಹೋದೆ. 54 ಪದ್ಯಕ್ಕೆ ನಿಲ್ಲಿಸ್ದೆ. 54 ಪದ್ಯ ನಿಲ್ಲಿಸಿದ ಕೂಡಲೇ ಸುಮಶಾಸ್ತ್ರಿ ಅವರು ಹೇಳಿದರು 54 ದತ್ತರ ಸಂಖ್ಯೆ, ಅದು ಚೆನ್ನಾಗಿ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಕ್ಷಣ ನನ್ನ ತಲೆಯಲ್ಲಿ ಬರೆಯುವಾಗಲೂ ಇದ್ದಿದ್ದು ಇದು ಸುಮಶಾಸ್ತ್ರಿ ಅವರಿಗೆ ಆಳಕ್ಕೆ ಸರಿಯಾದರೆ ಸಾಕಪ್ಪ ಅನ್ನೋ ಥರ ನನ್ನ ತಲೆಯಲ್ಲಿ ಇದ್ದಿದ್ದು. ಹಿಂಗಾಗಿ ನಾನು ಅವ್ರಿಗೆ ಕಳಿಸ್ಬಿಟ್ಟೆ. ಅದನ್ನು ಕಳಿಸಾದ್ಮೇಲೆ ಅವರು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಅದನ್ನು ಇದು ಮಾಡಿದ್ರು. ನನಗೆ ಅಂದರೆ ಸ್ವಲ್ಪ ಅದನ್ನು ಬದಲಾವಣೆ ಮಾಡಿದ್ದು ನಾನು ಅವ್ರಿಗೆ ಕಳಿಸ್ಲಿಲ್ಲ. ಅಂದರೆ ಮತ್ತೆ ಹೆಂಗೋ ಇದೆಯಲ್ಲ ಮುಂದೆ ಅಂತ ಹೇಳ್ಬಿಟ್ಟು ಆಮೇಲೆ ನೋಡ್ಬಿಟ್ಟು ಕಳಿಸಿದ್ರು ಶನಿವಾರದಿಂದ ನಾನು ಅದನ್ನು ಕೇಳ್ತಾನೆ ಇದ್ದೀನಿ. ಅಂದರೆ ಅವರ ಸ್ವರದಲ್ಲಿ ಅಂಥ ಮಾಂತ್ರಿಕತೆ ಇದೆ, ಅದನ್ನು ಅವ್ರು ಒಪ್ಕೊಳ್ಳೋದಿಲ್ಲ. ಆದರೆ ನಾವು ಅಲ್ಲಿ ಈಗ ಸ್ವಾಮೀಜಿಯವರಿಗೆ ಕೇಳಿಸ್ದಾಗಲೂ ನೀವು ನೋಡಿರ್ಬೋದು ಎಷ್ಟು ಅಷ್ಟು ಸ್ಥಳ ಆ ವೈಬ್ರೇಷನ್ ಅಲ್ಲಿ ಆಗ್ತಾ ಇತ್ತು. ಸ್ವಾಮೀಜಿ ಅದನ್ನು ಕೇಳಿಸ್ಕೊಳ್ತಾ ನಾವೆಲ್ಲ ಕೂತಾಗ ಪ್ರತಿಯೊಬ್ಬರು ಕಣ್ಣಲ್ಲೂ ಒಂದು ಸಮಯದಲ್ಲಿ ಕಣ್ಣಲ್ಲಿ ನೀರು ಬಂತು, ಒಂದಷ್ಟು ಭಾವನೆಗಳು ಹೌದು ಅಂತ ಅನ್ನಿಸ್ತು. ಆ ರೀತಿ ಅವರ ಗಾಯನ ಇದೆ. ಅದಕ್ಕೆ ನನ್ನ ಪದ್ಯಕ್ಕೆ ಅಷ್ಟು ಒಳ್ಳೆ ಇದು ಮಾಡೋದಕ್ಕೆ ನಾನು ಅವರಿಗೆ ಅದಾದಮೇಲೆ ನನಗೆ ಗೊತ್ತಿಲ್ಲ, ಅವರವರೇ ಮಾತಾಡ್ಕೊಂಡಿದ್ದಾರೆ. ಮಂಜುಳಾ ಡಾಕ್ಟ್ರು ನಾನು ಪ್ರಯೋಜನ ಮಾಡ್ತೀನಿ ಸ್ಟುಡಿಯೋದ್ದು ಅಂತ ಹೇಳ್ಬಿಟ್ಟು ಅವರು ನನಗೆ ಹೇಳೇ ಇಲ್ಲ ಅದನ್ನೆಲ್ಲ ವಿಷಯ. ಅವರವರೇ ಇಬ್ಬರು ಅವರು ಒಂಥರ ಈ ಯಾವುದೋ ಜನ್ಮದಲ್ಲಿ ಅಕ್ಕ ತಂಗಿ ಏನೋ ಆಗಿದ್ರು ಅಂತ ಅವರವರೇ ಇದು ಮಾಡಿಕೊಂಡು ಅದನ್ನ ಇದು ಮಾಡಿದ್ರು. ಈ ವಿಷಯ ಹೇಳೋ ಅಷ್ಟೊತ್ತಿಗೆ ಭಾವುಕನ ಆಗ್ಬೋದು ಗೊತ್ತಿಲ್ಲ, ಆದರೆ ನಾಗೇಶ್ ಮಾಮನು ಅದಕ್ಕೆ ಸಾಕ್ಷಿ. ಮೊನ್ನೆ ನಾಗೇಶ್ ಮಾಮನ ಕೂತಿದ್ರು. ಸ್ವಾಮೀಜಿ ಹತ್ರ ಮಾತಾಡ್ತಾ ಇದ್ದಾಗ ಸ್ವಾಮೀಜಿಗೆ ನಾಗೇಶ್ ಮಾಮ ಹೇಳಿದ್ರು ಈ ಥರ ಇದು ಮಾಡ್ಬೋದು, ಗೋಷ್ಠಿ ನಮ್ದು ಏನೇ ಇದ್ರು ಸಹ ಗೋಷ್ಠಿ ಬಗ್ಗೆ ಅದು ಇದು ಆ ಥರ ವಿಚಾರಗಳನ್ನೇ ನಾವು ಅಲ್ಲಿ ಆಫೀಸ್ ರೂಮಲ್ಲಿ ಮಾತಾಡುವಾಗ ಸ್ವಾಮೀಜಿ ಕಣ್ಣು ಸ್ವಲ್ಪ ಮಂಜಾಗ್ತಾ ಇದೆ ಅಂತ ಹೇಳಿ, ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದಾಗ ಸ್ವಾಮೀಜಿಗೆ ನಾಗೇಶ್ ಮಾಮ ಹೇಳಿದ್ರು ಇದು ಒಂದು ಆಪ್ರೇಷನ್ ಮಾಡಿಸ್ಬೋದಲ್ಲ ಸ್ವಾಮೀಜಿ, ಅಂದರೆ ಏನಾದರೂ ಮಾಡಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಸ್ವಾಮೀಜಿ ಇಲ್ಲ ನಾನು ಅದನ್ನು ಮಾಡಿಸೋದಿಲ್ಲ, ನನಗೆ 4 ಕಣ್ಣು ಆಗಿಬಿಟ್ಟು ಮದನ, ಗಿರೀಶ, ರವಿಕಿರಣ, ಪ್ರಜ್ವಲ್ ಇದ್ದಾರೆ ಅಂತ ಹೇಳಿದರು. ನನಗೆ ಅಂಥ ಮಹಾತ್ಮ ಒಂದು ಕಣ್ಣಾಗಿದ್ದಾರೆ ಅಂತ ಹೇಳ್ದಾಗಲೇ ನಾನು ಆ ದಿನ ಬರೆದಿಟ್ಕೊಂಡ್ಬಿಟ್ಟೆ. ಅಂದರೆ ನಿಮಗೆಲ್ಲರಿಗೂ ಗೊತ್ತು, ನಿಮಗೆಲ್ಲ ಎಂತೆಂಥ ಜೀವನ ದೃಷ್ಟಿಯನ್ನು ಸ್ವಾಮೀಜಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಥವ್ರು ಈ ಸಮಯದಲ್ಲಿ ಇವ್ರು ನನ್ನ 4 ಕಣ್ಣು ಅಂತ ಹೇಳಿದ್ರು ಅಂದರೆ ಅದಕ್ಕಿಂತ ದೊಡ್ಡ ನನ್ನ ಈ ಜನ್ಮ ಇಲ್ಲಿ ಆಗೋಯ್ತು, ಅದ್ರ ಕೆಲಸ ಆಗೋಯ್ತು ಅನ್ನೋ ಅಷ್ಟು ಭಾವುಕನಾದೆ. ಮತ್ತು ಸ್ವಾಮೀಜಿ ನಾನು ಹೇಳಿದೆ, ಸ್ವಾಮೀಜಿ ನಿಮ್ಮಂಥ ಮಹಿಮರು ಈ ಥರ ಒಂದು ಶಬ್ದ ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಆದಮೇಲೆ ಹಿಂಗೆ ಸ್ವಾಮೀಜಿನ ಕರ್ಕೊಂಡು ಹೋಗೋದು, ನಾನು ಅದನ್ನು ಕರ್ಕೊಂಡೆಲ್ಲ ಹೋಗುವಾಗ ಸ್ವಾಮೀಜಿ ನಿಮಗೆ ತಮಾಷೆ ಮಾಡ್ತಿರ್ತಾರೆ, ಇವ್ರ ಬಗ್ಗೆ ನಡೆಯೋದನ್ನ ಹೇಳ್ಕೊಡೋದು ನಾನು ಅಂತ ಹೇಳ್ತಾರೆ. ಅಂದರೆ ಅದನ್ನು ಮೊನ್ನೆ ನಡ್ಕೊಂಡು ಹೋಗುವಾಗ ಅವರು ಹೇಳಿದರು, ಈ ಥರ ಸಾಮಾನ್ಯವಾಗಿ ನಡಿಗೆನ ಎಲ್ಲರೂ ಮಾಡ್ತಾರೆ, ಜೀವನ ನಡಿಗೆನ ನಿಮಗೆ ಹೇಳ್ಕೊಡ್ತಾ ಇರೋದು, ಜೀವನ ನಡಿಗೆಯಲ್ಲಿ ಯಾವತ್ತು ದಾರಿ ತಪ್ಪಬಾರ್ದು, ಅದನ್ನ ನಿಮಗೆ ಹೇಳ್ಕೊಡ್ತಿರೋದು ಅಂತ. ಅಂದರೆ ಅವರು ಒಂದೊಂದು ಸಣ್ಣ ಸಣ್ಣ ಕೆಲಸದಲ್ಲೂ ಅವ್ರು ಎಷ್ಟು ನಮ್ಮ ಜೀವನವನ್ನು ಉನ್ನತಿ ಮಾಡಬೇಕು ಅನ್ನೋದನ್ನ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು. ಈ ರೀತಿ ಅದಾದಮೇಲೆ ಇದು ಪುಸ್ತಕದ ಪ್ರಾಯೋಜಕತ್ವವನ್ನು ಮಾಡಿರೋದು ರವಿಕಿರಣ. ಅವನು ಇವತ್ತು ಇಲ್ಲಿ ಇಲ್ಲ, ಬೊಂಬಾಯಿಗೆ ಹೋಗಿದ್ದಾನೆ. ಆದರೆ ಅವನ ಅನುಪಸ್ಥಿತಿಯಲ್ಲಿ ಅವನಿಗೆ ಅನಿಸಿತ್ತು ಈ ಪುಸ್ತಕ ನಾನೇ ಮಾಡಬೇಕು, ಅಪ್ಪನ ಹೆಸರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನೀವು ಎಲ್ಲ ಕೇಳಿಸ್ಕೊಂಡ್ರಿ. ಮೊದಲು ಗುರುವನ್ನ ಬ್ರಹ್ಮಸ್ವರೂಪದಲ್ಲಿ ಅದರಲ್ಲಿ ಅವರಿಗೂ ಗೊತ್ತಿದೆ, ಪರಮ ಸುಕೃತವದೇನು ಫಲಿಸಿ ನೀನು ನನಗೆ ದೊರಕಿದೆಯೋ ಗುರುದೇವ ಅಂತ ಆ ಶಬ್ದ. ಅಂದರೆ ಎಷ್ಟೆಷ್ಟೋ ಜನ್ಮದ ಪುಣ್ಯದ ಫಲದಿಂದ ನೀನು ನನಗೆ ಸಿಕ್ಕಿದೆ ಗುರು ಅಂತ ಹೇಳ್ಬಿಟ್ಟು ಅದು ನಿಮ್ಮೆಲ್ಲರ ಭಾವನೆನೇ. ಅದನ್ನು ನಾನಲ್ಲಿ ಪದಗಳನ್ನು ಕೊಟ್ಟಿದ್ದೀನಿ ಅಂತ ಬಿಟ್ಟರೆ ಎಲ್ಲರ ಭಾವನೆಯಲ್ಲೂ ನೀವು ಪ್ರತಿಯೊಬ್ಬರು ಒಂದಲ್ಲ ಒಂದು ಸಮಯದಲ್ಲಿ ಹೇಳ್ಕೊಂಡಿರ್ತೀವಿ, ಎಷ್ಟು ನಮ್ಮ ಜನ ಪುಣ್ಯನೋ ಗೊತ್ತಿಲ್ಲ ನನಗೆ ಇಂಥ ಸ್ವಾಮೀಜಿ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು. ಆ ರೀತಿ ಅದನ್ನು ಬರೆಯೋಷ್ಟೊತ್ತಿಗೇನೆ ಅಲ್ಲಿಂದ ಈ ಜನ್ಮ ಎಲ್ಲ ಇದಾಯಿತು. ಗುರುವನ್ನು ಒಬ್ಬೊಬ್ರು ಒಂದೊಂದು ಭಾವನೆಯಲ್ಲಿ ನೋಡ್ತಾರೆ. ಹಂಗಾಗಿ ನನಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ
ಅದನ್ನು ನಾವು ಸಣ್ಣದ್ರಿಂದ ಹೇಳುವಂತಹ ಒಂದು ಶ್ಲೋಕ. ಅದಕ್ಕೆ ಆ 3 ಸ್ವರೂಪವನ್ನು ಗುರುವೇ ಅಂತ ಹೇಳ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ಸ್ವರೂಪನು ಗುರು ಅಂತ ಹೇಳಿ, ತದನಂತರದಲ್ಲಿ ಅಮ್ಮ ಸ್ವರೂಪ ಅಂದ್ರೆ ನಿನ್ನೆ ನಾನು ನಿಮಗೆ ಕೆಲವೊಂದೆಲ್ಲ ಭಾವಾರ್ಥ ಅಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇದ್ದೆ. ಅಂತ ಹೇಳಿದ್ರೆ ತಾಯಿ ಸ್ವರೂಪದಲ್ಲಿ ನಮ್ಮನ್ನ ಸಲಹುವ ಗುರು ಅಂತ ಹೇಳ್ಬಿಟ್ಟು, ಮಮತೆ ಅನ್ನುವಂಥದ್ದು ತಾಯಿ ಬಿಟ್ಟರೆ ನಮಗೆ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಅಂದ್ಕೊಳ್ಳೋ ಸಮಯದಲ್ಲೂ ಗುರುವಿನ ಮಮತೆ ಅನ್ನೋದಿದೆಯಲ್ಲ, ಅದು ನಮ್ಮ ಅಂತರಾಳವನ್ನ ತಟ್ಟುತ್ತೆ. ಹಾಗಾಗಿ ತಾಯಿ ಸ್ವರೂಪದಲ್ಲಿ ಗುರುವನ್ನ ಪೂಜಿಸುವಂಥದ್ದು. ತದನಂತರದಲ್ಲಿ ತಂದೆ ಸ್ವರೂಪದಲ್ಲಿ, ತಂದೆ ಅಂತ ಹೇಳಿದ ಕೂಡಲೇ ಒಂದು ಪೆಟ್ಟು ಕೊಟ್ಟು ನಡೆಸ್ತಾನೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಇರುವಂಥದ್ದು, ಅಂದ್ರೆ ನಮ್ಮ ಜೀವನವನ್ನ ಸರಿದಾರಿಗೆ ತರ್ತಾನೆ ಅಂತ. ಗುರು ಆ ಥರ ತುಂಬಾ ಸತಿ ಮಾಡಿರ್ತಾನೆ, ನಿಮಗೂ ಅದು ಅನುಭವಕ್ಕೆ ಬಂದಿರ್ಬೋದು. ಗುರು ಸ್ವಾಮೀಜಿ ತಂದೆ ಸ್ವರೂಪದಲ್ಲಿ ತುಂಬಾ ಸತಿ ನಮ್ಮನ್ನ ನಡೆಸಿರ್ತಾರೆ, ಅಂದ್ರೆ ಒಂದು ಪೆಟ್ಟು ಕೊಟ್ಬಿಟ್ಟು ಆಮೇಲೆ ನಡೆಸುವಂಥದ್ದು. ಅದಾದ್ಮೇಲೆ ದಶಾವತಾರ ಸ್ವರೂಪ, ಅದು ಏನಕ್ಕೆ ಬಂತು ಅಂತ ನನಗೂ ಗೊತ್ತಿಲ್ಲ ತಲೆಯಲ್ಲಿ, ಆದ್ರೆ ಆ 10 ಸ್ವರೂಪದಲ್ಲೂ ಸ್ವಾಮೀಜಿ ಅವರು ಕಾಣಿಸಕ್ಕೆ ಶುರುವಾದ್ರು ನನಗೆ. ಅಂದ್ರೆ ಅದ್ರಲ್ಲಿ ನಿಮ್ಗೆ ಓದಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಮತ್ಸ್ಯ ಸ್ವರೂಪ ಅಂತ ಹೇಳಿದ್ರೆ ವೇದದ ಜ್ಞಾನವನ್ನ ತಂದಿರುವಂಥದ್ದು ಮತ್ಸ್ಯ. ನಮಗೆ ಒಂದು ಸ್ವಲ್ಪ ಆದ್ರೂ ನಾವು ವೇದಗಳು ಅದು ಇದು ಅಂತ ನಾವು ಮಾತಾಡ್ತೀವಿ, ವೇದದ ಮೂಲ ಜ್ಞಾನವನ್ನ ನಾವು ತಿಳ್ಕೊಳ್ತೀವಿ ಅಂದ್ರೆ ಅದು ಮತ್ಸ್ಯಾವತಾರದ್ದು ಏನಿದೆ. ಆಮೇಲೆ ಇದಲ್ಲದೆ ಈ ಸಮಯದಲ್ಲಿ ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತೀನಿ, ತಿರುಕ ಸಂಹಿತೆ 3 ಸ್ವಾಮೀಜಿಯವರು ಮತ್ಸ್ಯ ರೂಪದ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅಲ್ಲಿ ಮಂಡೂಕ ಮಹರ್ಷಿಗಳು ಯಾವ ರೀತಿ ಆದ್ರು, ಮಂಡೂಕ ಗಣ ಅಂದ್ರೆ ಏನು ಅನ್ನೋದನ್ನ ಬರೆದಿದ್ದಾರೆ. ಹಾಗಾಗಿ ಜ್ಞಾನ ಅಂತ ನೀವು ತಗೊಂಡ್ರೆ ಮತ್ತೆ ಇವ್ರನ್ನ ಬಿಟ್ಟು ಮತ್ತೆ ಇನ್ನೊಬ್ರು ಇಲ್ಲ ಅನ್ನೋದನ್ನ ನೀವು ಯಾವತ್ತು ಬೇಕಾದ್ರೂ ಹೇಳ್ಕೊಳ್ಬೋದು. ಹಾಗಾಗಿ ಮತ್ಸ್ಯ ಸ್ವರೂಪದಲ್ಲಿ. ಆಮೇಲೆ ಕೂರ್ಮ ಸ್ವರೂಪ ಅಂದ್ರೆ ಆಧಾರ, ನಮ್ಮ ಜೀವನಕ್ಕೆ ಯಾರ್ಯಾರಿದೀವಿ ಅವ್ರಿಗೆಲ್ಲರಿಗೂ ಆಧಾರ ಅಂತ ತಗೊಂಡ್ರೆ ಅದು ಸ್ವಾಮೀಜಿ ಒಬ್ಬರೇ. ಅದಾದ್ಮೇಲೆ ಮತ್ಸ್ಯ ಕೂರ್ಮ ವರಾಹ ಅಂತ ಹೇಳಿದ್ರೆ ಭೂಮಿ ತಾಯಿಯನ್ನ ಕಾಪಾಡೋದಕ್ಕೋಸ್ಕರ ವರಾಹ ಅವತಾರ ಆಗಿದೆ. ಅದನ್ನು ಕೂಡ ನಮ್ಮ ಭೂಮಿಯನ್ನ ಕಾಪಾಡೋದಕ್ಕೋಸ್ಕರ ಪ್ರತಿಯೊಂದು ಸಮಯದಲ್ಲೂ ಇಂತಿಂಥ ಯಾಗಗಳು ಅಂತ ಮಾಡಿಬಿಟ್ಟು ಭೂಮಿಯನ್ನು ಕಾಪಾಡುವಂಥವ್ರು ಆ ರೀತಿ. ಆಮೇಲೆ ನರಸಿಂಹ ಅವತಾರ ಒಬ್ಬೊಬ್ರಿಗೆ ಒಂದೊಂದು ರೀತಿ ಕಾಣಿಸ್ಬೋದು. ಉಗ್ರ ನರಸಿಂಹನು ಸ್ವಾಮೀಜಿಯವರು ಕಾಣಿಸೋದು ಇದೆ, ನಮಗೆ ಭಯವಾಗಿಲ್ಲ ಉಗ್ರ ನರಸಿಂಹ. ಅದಾಗ್ಬಿಟ್ಟು ಮತ್ತೆ ಯಾವ ರೀತಿ ನಮಗೆ ಸ್ವಾಮೀಜಿ ಇದು ಮಾಡಿದ್ರೆ ಅದು ನರಸಿಂಹ ಅವತಾರ. ವಾಮನ ಅವತಾರ ನಮ್ಮನ್ನೆಲ್ಲ ಮಗು ರೀತಿಯಲ್ಲೇ ಅವರು ನೋಡುವಂಥದ್ದು. ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಇಡೀ ಭಾರತದಲ್ಲಿ 18,000 20,000 ಅವರಿಗೆ ಸಂಬಂಧಗಳಿದೆಯಂತೆ, ಬೇರೆ ಬೇರೆ ದೇಹಗಳಲ್ಲಿ ತಗೊಂಡಾಗ ಅಷ್ಟು ಸಂಬಂಧಗಳು ಇದೆ. ಅಂದ್ರೆ ಇಡೀ ಭಾರತನೇ ಅವ್ರ ಸಂಬಂಧಿಕರು ಅನ್ನೋ ರೀತಿ ಹೇಳ್ಬೋದು. ಹಂಗಾಗಿ ವಾಮನ ಅವತಾರ ಈ ರೀತಿ. ಪರಶುರಾಮನ ಕೊಡಲಿ ಅದೆಲ್ಲ ನಿಮಗೆ ಆ ಪದ್ಯದಲ್ಲಿ ಗೊತ್ತಾಗುತ್ತೆ. ಪರಶುರಾಮ ಕೊಡಲಿ ಹೇಗೆ ಮರ್ದನ ಮಾಡ್ತಾ ಹಾಗೆ ಅಜ್ಞಾನವನ್ನ ಮರ್ದನ ಮಾಡಲಿ ಅಂತ ಹೇಳ್ಬಿಟ್ಟು ರಾಮನ ಬಗ್ಗೆ ನಮಗೆ ತಿಳಿಸಿದಾರೆ ಅಂದ್ರೆ ಅದು ಸ್ವಾಮೀಜಿ. ಹಾಗಾಗಿ ರಾಮನ ಅವತಾರ. ಕೃಷ್ಣ ಅನ್ನೋದಕ್ಕೆ ಬರ್ತೀನಿ, ನಾಗೇಶ್ ಮಾಮನು ಹೇಳಿದ್ರು. ಕೃಷ್ಣ ಅಲ್ಲಿ ಭಗವದ್ಗೀತೆ ಅರ್ಜುನನಿಗೆ ಮಾತ್ರ ಬೋಧಿಸ್ತಾ, ಇಲ್ಲಿ ನಮಗೆ ಸ್ವಾಮೀಜಿ ಭಗವದ್ಗೀತೆಯನ್ನು ಬೋಧಿಸಿದ್ದಾರೆ. ಅದರಲ್ಲಿ ಇರುವಂಥ ಎಂಥ ಜ್ಞಾನಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜ. ಈಗ ಅಭಿನವ ಕೃಷ್ಣ ಅಂತ ಏನಾದರೂ ಕರಿಬೋದು ಅಂತಿದ್ರೆ ಸ್ವಾಮೀಜಿ ಅವ್ರನ್ನ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಭಗವದ್ಗೀತೆ ಪುಸ್ತಕವನ್ನು ನೀವು ಒಂದ್ಸತಿ ಓದಕ್ಕೆ ಶುರು ಮಾಡಿದ್ರೆ ನಿಮಗೆ ಅದರಲ್ಲಿ ಇಲ್ಲದ ವಿಚಾರಗಳೇ ಇಲ್ಲ. ಗುಣ ಇರ್ಬೋದು, ಕರ್ಮ ಇರ್ಬೋದು, ಅಥವಾ ಆಸನಗಳ ಮೂಲಕ ನಾವು ಸಾಧಕರಾಗುವಂಥದ್ದು, ಯೋಗಿಗಳಾಗುವಂಥದ್ದು. ಅದು ಅಲ್ಲದೆ ವಾರಕೀಲ್ಯ ಸೂಕ್ತದ ಮೂಲಕ ನಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸುವಂಥ ದಾರಿ ತೋರಿಸ್ತವರು ಯೋಗಿ. ಅಂತಹ ಯೋಗಿ ಸ್ವಾಮೀಜಿ. ಹಂಗಾಗಿ ಕೃಷ್ಣಾವತಾರ ಅವರಿಗೆ ಒಪ್ಪುತ್ತೆ. ಬುದ್ಧಾವತಾರ, ಬೌದ್ಧಾವತಾರ ಈಗಾಗಿರುವಂಥ ಬುದ್ಧಾವತಾರ ಅಲ್ಲ. ನಾವು ಪಂಚಾಂಗದಲ್ಲಿ ಹೇಳುವಾಗಲೇ ಬೌದ್ಧಾವತಾರ ಅಂತ ಹೇಳ್ತೀವಿ, ಅಂದ್ರೆ ಇನ್ನೂ ಆಗಬೇಕು ಅಂತ. ಬುದ್ಧಾವತಾರ ಇನ್ನೂ ಆಗಬೇಕು. ಅವನು ಜ್ಞಾನದ ಮೂಲಕ ಪ್ರಪಂಚವನ್ನು ಬೆಳಗ್ತಾನೆ. ಹಾಗಾಗಿ ಜ್ಞಾನ ಅಂತ ನಾನು ಹಿಂದೆನೇ ಹೇಳಿದಾಗೆ ಸ್ವಾಮೀಜಿ ಅವರು ಬೌದ್ಧಾವತಾರ. ಕಲ್ಕಿ ಅವತಾರ ನಿಮಗೆ ಕೊರೋನಾ ಸಮಯದ ಒಂದು ಕತೆ ಅಂದ್ರೆ ಹೇಳ್ಬೇಕು, ಇಲ್ಲೇ ನಡೆದಿರುವಂಥದ್ದು. ಅಥರ್ವ ವೇದ ಯಾಗ ಮಾಡ್ತಾ ಅಂದ್ರೆ ಅಥರ್ವ ವೇದ ಮಂತ್ರಗಳನ್ನ, ರುದ್ರ ಮಂತ್ರಗಳನ್ನು ಬಳಸಿ ಕೊರೋನಾ ಸಮಯದಲ್ಲಿ ಮಾಡ್ತಿದ್ವಿ. ಆ ವೈರಾಣುಗಳನ್ನ ಸ್ವಾಮೀಜಿ ಎಳಿತಾ ಇದ್ರು. ಮಕ್ಕಳಿಗೆ ಏನು ಆಗಬಾರ್ದು ಅಂತೇಳಿ ಅವರ ಪ್ರಯೋಗ ತಂತ್ರದ ಮೂಲಕ ಆ ಕೊರೋನಾ ವೈರಾಣುಗಳನ್ನ ಸ್ವಾಮೀಜಿ ಎಳಿತಾ ಇದ್ರು. ಅಂದ್ರೆ ಅಲ್ಲಿ ಕಲಿಕೆ ಅವತಾರನ ತಾಳಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಆ ಕಲಿ ಆ ಸಮಯದಲ್ಲಿ ಬಂದಿದ್ದು ಅದು ಕಲಿ ರೂಪದಲ್ಲಿ ಬಂದಿತ್ತು. ಅದನ್ನ ಕಲಿಕೆ ಅವತಾರದ ಮೂಲಕ ಅದನ್ನ ಎಳೆದಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಆ ದಶಾವತಾರ ಆದ್ಮೇಲೆ ಮಾನಸ ಪೂಜೆ. ಗುರುವನ್ನ ನಿಮಗೆ ಯಾವ ರೀತಿ ಭಕ್ತಿಯಿಂದ ಇದು ಮಾಡ್ಬೋದು ಅದನ್ನ ಷೋಡಶೋಪಚಾರ ಪೂಜೆ ಅಂತ ನಾವೇನ್ ಮಾಡ್ತೀವಿ ಆ ರೀತಿ ಧ್ಯಾನ, ಆಮೇಲೆ ಆವಾಹನೆ, ಆಮೇಲೆ ಕೂತ್ಕೋ ಅಂತ ಹೇಳೋದು,
ಯಾವುದು ಪೀಠ ಅಂದರೆ ನಮ್ಮದು ಮನಸ್ಸೇ ಪೀಠ. ನಮ್ಮ ಮನಸ್ಸಿನಲ್ಲಿ ಗುರುಭಕ್ತಿಯನ್ನು ಇದು ಮಾಡ್ಕೊಳ್ಳೋಣ ಅಂತೇಳಿ. ಸ್ನಾನ ಅಂತ ಹೇಳಿದಾಗ ದೇವರಿಗೆ ಅಭಿಷೇಕ ಅಂತ ಹೇಳ್ಬಿಡ್ತೀವಿ ನಾವು. ಆದರೆ ಗುರುವಿಗೆ ಏನು ಸ್ನಾನ ಅಂದರೆ ಏನು? ಅವನು ನಿತ್ಯ, ಅವನಿಗೇನು ಇಲ್ಲ, ಅವನು ಪರಿಪೂರ್ಣ ಪರಿಶುದ್ಧ ಅವನು. ಸ್ನಾನ ಏನು ಮಾಡು ಅಂತ ಹೇಳಿದ್ರೆ, ನನ್ನ ಜೀವನದ ಮಲಿನಗಳಿದೆಯಲ್ಲ ಅದನ್ನು ನಾಶಗೊಳಿಸುವಂಥ ಸ್ನಾನ ಮಾಡು ಅಂತ ಹೇಳ್ಬಿಟ್ಟು ಅರ್ಥ ಬರುವಾಗೆ ಆ ಪದ್ಯ ಬರ್ತೀವಿ. ಅದಾದಮೇಲೆ ವಸ್ತ್ರ ಆಮೇಲೆ ಉಪವೀತ ಅದೇ ಏನಿದೆ ಅದೇ ನಮಗೆಲ್ಲ ಯಾರು ಕೊಟ್ಟಿದ್ದು? ನನಗೆ ಕೊಟ್ಟಿರುವ ಎಲ್ಲವನ್ನು ನಿನಗೆ ಅರ್ಪಿಸುವೆ ಗುರುವೆ ಅಂತ ಹೇಳ್ಬಿಟ್ಟು ಬಟ್ಟೆ ವಸ್ತ್ರಗಳನ್ನೆಲ್ಲ ಇದು ಮಾಡೋದರ ಆ ಮಾನಸಿಕ ಪೂಜೆಯನ್ನು ಮಾಡಿದ್ದು. ಆಮೇಲೆ ಪುಷ್ಪಗಳಂದ್ರೆ ಏನು ಅದನ್ನು ಮಾರ್ಮಿಕವಾಗಿ ಬರೆದಿರುವಂಥದ್ದು. ಆಮೇಲೆ ಅದರಲ್ಲಿ ಹಂಗೆ ಮುಂದುವರಿತಾ ಹೋದಾಗ ಧೂಪ ಬರುತ್ತೆ. ಧೂಪ ಅಂದರೆ ಹೊಗೆ ಬರುತ್ತಲ್ಲ, ಆ ಹೊಗೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಇದ್ರೂ ಯಾರೋ ಒಬ್ಬರ ಮೇಲೆ ಹಾಗೆ ಇರುತ್ತೆ ಅಥವಾ ಕೋಪ ತಾಪ ಇರುತ್ತೆ, ಆ ಹೊಗೆ ಅದೇ ಹೊಗೆ ನನ್ನ ಮನಸ್ಸಿನ ಪಾತ್ರೆಯೇ ಆ ಧೂಪದ ಬಟ್ಟಲು ಅಂತ ಹೇಳ್ಬಿಟ್ಟು ಅದರಲ್ಲಿ ನಿನಗೆ ಧೂಪ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೈವೇದ್ಯನೂ ಅಷ್ಟೇ, ನನ್ನ ಏನು ನೈವೇದ್ಯ ಕೊಡುವಂಥದ್ದು ಗುರುಗಳಿಗೆ ಅಂತ ಹೇಳಿದರೆ ನನ್ನ ವಿವೇಕ ಆಮೇಲೆ ಗುರುಭಕ್ತಿಯನ್ನೇ ಬಾಳೆ ಎಲೆಯಲ್ಲಿ ಬಳಸಿಬಿಟ್ಟು ಅದರಲ್ಲಿ ನನ್ನ ಏನೇನು ಒಳ್ಳೊಳ್ಳೆ ಸದ್ಗುಣಗಳಿದೆ ಅದನ್ನೇ ನಿಮಗೆ ನೈವೇದ್ಯವಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಪದ್ಯದಲ್ಲಿ ಮತ್ತೆ ಅಕ್ಕನವರ ಹೆಸರನ್ನ ಸುಮತಿಯು ಕೈಯಲ್ಲಿ ಮಾಡಿದ ಅತಿರಸ ಮೊಸರನ್ನ ಮೊದಲಾದಗಳನ್ನು ಸೇವಿಸು ಅಂತ ಹೇಳ್ಬಿಟ್ಟು. ಅಂದರೆ ನಮಗೆ ಗೊತ್ತಾಗುತ್ತೆ, ಹಾಗಾಗಿ ಅವ್ರ ಹೆಸರನ್ನು ಸೇರಿಸಿ ಅದಂತರ ಎಲ್ಲ ಆಗ್ಬಿಟ್ಟು ಪ್ರಸಾದ ಬರುವಂಥ ಸಮಯದಲ್ಲಿ ನಮಗೇನು ಬೇಡ, ನಾವೆಲ್ಲರೂ ಕೇಳ್ಕೊಳ್ಳೋವಂಥದ್ದು ಒಂದೇ ವಿಚಾರ, ಸ್ವಾಮೀಜಿಯೇ ನಮಗೆ ಎಲ್ಲ ಜನ್ಮದಲ್ಲೂ ನಮಗೆ ಗುರುವಾಗಿ ಸಿಗ್ಲಿ ಅಂತ ಹೇಳ್ಬಿಟ್ಟು. ಹಂಗಾಗಿ ಬೇರೆ ವರಗಳು ನಮಗೆ ಬೇಡ, ಬೇರೆ ಗುರುವೂ ಬೇಡ, ನೀವೇ ಪ್ರತಿ ಜನ್ಮದಲ್ಲೂ ನಮಗೆ ಗುರುವಾಗಿ ನಿಮ್ಮ ಸಮೀಪ ವಾಸವನ್ನು ನೀಡಿ ಅಂತ ಹೇಳ್ಬಿಟ್ಟು ಪ್ರಸಾದ ರೂಪದಲ್ಲಿ ಅವ್ರನ್ನ ಬೇಡ್ಕೊಳ್ಳೋ ಅಂಥದ್ದನ್ನ ಅದರಲ್ಲಿ ಬರೆದಿರೋವಂಥದ್ದು. ಅದನ್ನು ನೀವೆಲ್ಲ ತಗೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಪಾರಾಯಣನೂ ಮಾಡ್ಬೋದು. ಪಾರಾಯಣ ಮಾಡೋದ್ರಿಂದನೂ, ಯಾಕಂದರೆ ಮಾನಸ ಪೂಜೆಯನ್ನು ನೀವು ಸ್ವಾಮೀಜಿನ ನೆನೆಸ್ಕೊಂಡು ಅದನ್ನು ಓದೋದ್ರಿಂದ ಅದರಲ್ಲಿರುವಂಥ ವಿಚಾರಗಳಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಂತೂ ಆಗೇ ಆಗುತ್ತೆ. ಗುರುವಿನ ಮಾನಸ ಪೂಜೆಯಿಂದ ಆಗದೇ ಇರುವಂತಹ ಯಾವುದೇ ದುರಿತಗಳೂ ಇಲ್ಲ, ಅಂದರೆ ಆ ದುರಿತಗಳೆಲ್ಲವೂ ಕರಗಿ ಹೋಗುತ್ತೆ ಅಂತ ಹೇಳ್ಬೋದು. ಈ ಗುರುಭಕ್ತಿ ಸಾರವನ್ನು ನೀವೆಲ್ಲ ಮನಸಾರೆ ಒಪ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದುವರೆಗೂ ಗುರುಭಕ್ತಿ ಸಾರ ಲೇಖಕರು ಯಾವ ಒಂದು ಉದ್ದೇಶದಿಂದ ಏನೆಲ್ಲ ಕಂಡುಕೊಂಡು ಏನೆಲ್ಲ ಅಧ್ಯಯನ ಮಾಡಿ ತಮ್ಮ ಒಂದು ಗುರು ಸೇವೆ ಅಥವಾ ಗುರು ಕಾಣಿಕೆ ಅನ್ನೋ ಕವನದ ರೂಪದಲ್ಲಿ ಕೊಟ್ಟಿದ್ದಾರೆ. ಅದ್ಭುತವಾದ ವಿಚಾರ, ಎಲ್ಲರ ಪರವಾಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ ಖಂಡಿತ, ನಾವು ಗುರುಗಳಿಗೆ ಏನಾದರೂ ಹೇಳಬೇಕು ಮಾಡಬೇಕು ಅಂತ. ಆದರೆ ಎಲ್ಲರಿಗೂ ಆ ಒಂದು ಕಲೆ ಇರೋದಿಲ್ಲ. ಅದು ಕೆಲವರಲ್ಲಿ ಮಾತ್ರ ಅಂತ ಒಂದು ವಿಶೇಷ ಕಲೆ ಇರ್ತದೆ. ಸೊ ನಮ್ಮ ಕಲೆಗಳೆಲ್ಲ ಅವರಲ್ಲೇ ಸೇರ್ಕೊಂಡಿದೆ. ನಮ್ದು ಇನ್ನೇನೇನು ಆಸೆಗಳಿದೆ ಎಲ್ಲ ಅವ್ರ ಮುಖ್ಯನೇ ಬರಲಿ, ಯಾಕೆಂದರೆ ನಮ್ಮಂತೂ ಮಾಡೋಕ್ಕೆ ಬರೋದಿಲ್ಲ. ಸೊ ಬರೋರಿಗೆ ನಾವು ಒಂದು ಪ್ರೋತ್ಸಾಹ ಕೊಡೋಣ. ಈ ಒಂದು ಏನು ಗುರುಭಕ್ತಿ ಸಾರ ಮಾಡಿದ್ದಾರೆ ಎಲ್ಲರೂ ತಗೊಳ್ಳಿ. ಒಂದು ಉಚಿತವಾಗಿದೆ ಅದು ಪುಸ್ತಕ. ಅದನ್ನು ತಾವು ಏನು ಗುರುಗಳಿಗೆ ಏನಾರ ಒಂದು ನಮ್ಮ ಭಕ್ತಿಯನ್ನು ಸಲ್ಲಿಸಬೇಕು ಅಂದರೆ ಖಂಡಿತ ಇದರಲ್ಲಿ ಸಾಧ್ಯ ಇದೆ. ಯಾಕೆಂದರೆ ಅಷ್ಟು ಅವತಾರಗಳನ್ನೆಲ್ಲ ಅದರೊಳಗೆ ಸೇರಿಸ್ಬಿಟ್ಟಿದ್ದಾರೆ ಅಂದರೆ ಮತ್ತೆ ಇನ್ನೇನು ಉಳಿಯುತ್ತೆ. ಅದು ಖಂಡಿತ. ಯಾಕೆಂದರೆ ನಾವು ಒಂದು 35 ವರ್ಷಗಳಿಂದ ಸ್ವಾಮೀಜಿಯವ್ರ ಜೊತೆ ಇರೋದ್ರಿಂದ ಎಲ್ಲ ಹಂತಗಳನ್ನು ನಾವು ನೋಡಿರೋದ್ರಿಂದ ಖಂಡಿತವಾಗಿಯೂ ಅದರಲ್ಲಿ ಎಲ್ಲ ಇದ್ದೇ. ಅದು ಸತ್ಯವಾದನ್ನ ನೋಡಿ ಬರೆದಿರ್ತಕ್ಕಂಥ ವಿಚಾರಗಳು ಅವರ ಮನಸ್ಸಿನಲ್ಲಿ ಬಂದಿದೆ. ನಮ್ಮೆಲ್ಲರ ವಿಚಾರಗಳು ಅವರ ಮನಸ್ಸಿನಿಂದ ಹೊರಗೆ ಬಂದಿದೆ. ಎಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಮ್ಮ ಈ ಸಭೆಗೆ ಅಧ್ಯಕ್ಷರಾದಂಥ ನಾಗೇಶ್ ಅಡಿಗರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ಕಾರ. ಆನಂದ ಗುರುಗಳ ಸ್ವರೂಪರಾಗಿರುವ ನಿಮಗೆಲ್ಲರಿಗೂ ನಮಸ್ಕಾರ. ಯಾಕೆಂದರೆ ಎಲ್ಲ ಭಕ್ತರ ಹೃದಯದಲ್ಲೂ ಪರಮಾತ್ಮನೇ ಇರೋದು. ಅವರು ಸ್ವಾರ್ಥ ಇತ್ಯಾದಿ ದುರ್ಗುಣಗಳನ್ನು ಬಿಟ್ಟಿರ್ತಾರೆ, ನಾವು ಅದನ್ನೆಲ್ಲ ಕಟ್ಕೊಂಡಿರ್ತೀವಿ. ನಮ್ಮಲ್ಲಿರುವ ಚೈತನ್ಯವೂ ಅವರಲ್ಲಿರುವ ಚೈತನ್ಯವೂ ಒಂದೇ, ಆದರೆ ಅದು ಪರಿಶುದ್ಧ ಆಗಿದೆ. ನಮ್ಮದು ಕಲ್ಮಶದಿಂದ ಕೂಡಿದೆ. ಆ ಕಲ್ಮಶಗಳನ್ನು ತೆಗೆದುಬಿಟ್ರೆ ನಾವು ಅವರ ಹಾಗೆ ಆಗ್ತೇವೆ. ಅದು ತೆಗೆಯೋದು ಹೇಗೆ ಅಂತ ನಮಗೆ ಗೊತ್ತೇ ಇಲ್ಲ. ಅವರ ಕೃಪೆ ಆದರೆ ನಾವು ಅವರ ಹಾಗೆ ಆಗ್ತೇವೆ. ಆಗಲಿ ಅಂತ ಹೇಳಿ ಆಗುವ ಹಾಗೆ ಮಾಡಪ್ಪ ಅಂಥೇಳಿ ಅವರ ಪಾದಾರವಿಂದಗಳಿಗೆ
ಅಮ್ಮನ ಪಾದಗಳಿಗೆ ನಮಸ್ಕಾರ ಮಾಡ್ತೇನೆ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿ ಅಪಾಲಲೋಚನ ಶಂಭು ಗುರುದೇವ ಪ್ರಕೀರ್ತಿತ. ಅಂದರೆ ಅಪಾಲಲೋಚನೋ ಚತುರ್ವದನೋ ಬ್ರಹ್ಮ, 4 ಮುಖ ಇಲ್ಲ ಬ್ರಹ್ಮ. ಆ ಬ್ರಹ್ಮನಿಗೆ 4 ಮುಖ ಇದೆ, ಈ ಬ್ರಹ್ಮನಿಗೆ ಒಂದೇ ಮುಖ ಇದೆ. ದ್ವಿಬಾಹುರ ಅಪರೋಹರಿ, ಅವನಿಗೆ 4 ಕೈ ಇದೆ, ಇವರಿಗೆ 2 ಕೈ ಇದೆ. ನಮ್ಮ ಕಣ್ಣಿಗೆ ಕಾಣೋದು 2 ಕೈ, ಅವನಿಗೆ 4 ಇದ್ರೆ ಇವರಿಗೆ 44,000 ಎಷ್ಟೋ ಇರುತ್ತೆ. ಹಾಗೆ ಅಪಾಲಲೋಚನ ಶಂಭು, ಹಣೆ ಮೇಲೆ ಕಣ್ಣಿಲ್ಲ ಅಂತ ಹೇಳ್ತೀವಿ. ಕಣ್ಣಿಗೆ ಕಾಣೋದಿಲ್ಲ, ಅವರಿಗಿರುವಷ್ಟು ಕಣ್ಣುಗಳು ಮತ್ತೆ ಯಾರಿಗಿಲ್ಲ. ಅಂಥ ಭಗವಂತ ನಮಗೆ ನಿಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಆದರೆ ಅದನ್ನು ಸದುಪಯೋಗ ಮಾಡಿಕೊಳ್ಳುವ ಶಕ್ತಿ ನಮ್ಮಲ್ಲಿಲ್ಲ, ಅದನ್ನೂ ಕೊಡಪ್ಪ ಅಂತ ನಾವು ಕೇಳೋಣ. ಆಮೇಲೆ ಅಕ್ಕ ಹೇಳಿದರು, ಅವರು ಗಾನವನ್ನು ಹಾಡುವಾಗ ಭಾವನೆ ಏನೇನೋ ಆಯಿತು ಅಂತ ಹೇಳಿದ್ರು, ಹೇಳೋಕ್ಕೂ ಬರಲ್ಲ ನನಗೆ. ಹಾಗೆ ಭಾವಿತಂ ತೀವ್ರ ಸಂವೇಗಾದ್ ಆತ್ಮನ ಎತ್ತದೇವ ಸಹ. ನಾವು ತೀವ್ರ ಸಂವೇದನೆಯಿಂದ, ಅಂದರೆ ಭಾವನಾತ್ಮಕವಾಗಿ ಹೇಳಿದಾಗ ನಾವು ಅದೇ ಆಗ್ತೀವಿ. ನಾವು ಯಾವಾಗಲೂ ದೇವರ ಸ್ಮರಣೆ, ಗುರುಗಳ ಸ್ಮರಣೆ ಮಾಡ್ತಾ ಇದ್ರೆ ನಾವು ಅವರೇ ಆಗ್ತೀವಿ. ಸುಲಭದ ಉಪಾಯ. ಹಾಗೆ ಗುರುಚರಿತ್ರೆ ಅಂತ ನೀವು ಕೇಳಿರ್ಬೋದು, ಓದಿರಲೂಬಹುದು. ಅದನ್ನು ಓದಿದರೆ ಮನಸ್ಸಿನ ಕಾಮನೆಗಳು ಏನಿರುತ್ತೆ ಅವುಗಳನ್ನು ಅವನು ಭಗವಂತ ಕೊಟ್ಟೇ ಕೊಡ್ತಾನೆ. ದತ್ತಾತ್ರೇಯರು ನಾಥ ಸಂಪ್ರದಾಯದವರು, ನಮ್ಮ ನಿತ್ಯಾನಂದರು ನಾಥ ಸಂಪ್ರದಾಯದವರೇ. ಹಾಗಾಗಿ ಅವರು ಗುರುಚರಿತ್ರೆಯಲ್ಲಿ ಏನೇನು ಕಥೆಗಳಿವೆ, ಆ ಕಥೆಗಳ 10ರಷ್ಟು ಕಥೆಗಳು ಇವ್ರದ್ದು ಇವೆ. ಊಟ ಮಾಡಿ ಅಂತ ಕರೆದ್ರೆ ಇಲ್ಲಿ ಹಿಂದಿನ ಮನೆಯಲ್ಲಿದ್ದ ಏನಂದು ಊಟ ಆಯಿತು ಅಂತ ಹೇಳಿದ್ರಂತೆ ಒಂದು ದಿವಸ. ನಾನಿರಲಿಲ್ಲ, ಹರೀಶ ಅನ್ನೋರಿದ್ರು, ಅವರು ಹೇಳ್ತಿದ್ರು, ಎಲ್ರಿ ಊಟ ಮಾಡಿದ್ರಿ? ಇಲ್ಲೇ ಕೂತಿದ್ರಿ, ಮೂಸಪ್ಪ ಅಂತ. ಆಲೂಗೆಡ್ಡೆ ಈರುಳ್ಳಿ ವಾಸನೆ ಘಮ ಘಮ. ಆಮೇಲೆ ಇವರು ಮನೆಗೆ ಅವಾಗ ಫೋನ್ ಇರಲಿಲ್ವ ಏನಪ್ಪ, ಆಮೇಲಂತೂ ವಿಚಾರಿಸಿದಾಗ ಅವ್ರ ಮನೆಯಲ್ಲೂ ಆಲೂಗೆಡ್ಡೆ ಈರುಳ್ಳಿ ಹುಡಿ ಮಾಡಿದ್ದು ಹೌದು, ಸ್ವಾಮೀಜಿ ಬಂದು ಊಟ ಮಾಡ್ಕೊಂಡು ಹೋಗಿದ್ದು ಹೌದು. ಅಲ್ಲಿ ಅವರು ಕೇಳಿದಾಗ ನಮ್ಮ ಮನೆಗೆ ಬಂದಿದ್ರು, ಊಟ ಮಾಡಿದ್ರು ಅಂತ ಹೇಳಿ. ಹಾಗೆ ಯಾವ ಕಥೆ ಏನೇನು ಅಂತ ಹೇಳಿ ಅದು ಎಷ್ಟು ಅಂತ ಹೇಳಕ್ಕೆ ಬರಲ್ಲ, ಅಷ್ಟೊಂದಿವೆ. ಹಾಗಾಗಿ ನಮಗೂ ನಿಮಗೂ ಎಲ್ರಿಗೂ ನಾನು ಎಷ್ಟೋ ಸಾರಿ ಒಂದೊಂದು ಪ್ರಶ್ನೆ ಕೇಳಬೇಕು ಅಂತಿರ್ತೇನೆ, ಆ ಪ್ರಶ್ನೆಗೆ ಉತ್ತರ ಅವರ ಹೇಳಿರ್ತಾರೆ. ಆದರೆ ಅದು ನನಗೆ ಹೇಳ್ದಂಗಿರಲ್ಲ, ಯಾರಿಗೂ ಹೇಳ್ದಂಗಿರುತ್ತೆ, ಅದು ನಮಗೆ ಇರುತ್ತೆ. ಹಾಗೆ ಎಷ್ಟೋ ಸರಿನೂ ಆಗಿದೆ. ಹಾಗಾಗಿ ಅವರು ಏನು ಕೆಲಸ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹರೀಶ ಅನ್ನೋರು ಸುಳ್ಯದಿಂದ ಬರಬೇಕಾದ್ರೆ ದಾರಿಲಿ ಮಳೆ, ಒಂದು ಸೇತುವೆ ಬಿದ್ದೋಗ್ಬಿಟ್ಟಿದೆ. ದಾರಿಲಿ ಬರ್ತಾ ಇದ್ದಿದ್ದು, ಏನು ಮಾಡಬೇಕು ಅಂತ ಕೇಳಕ್ಕಲ್ಲಿ ಇಳಿದ್ರು. ಇಳಿತಿದ್ದಂಗೆ ಸ್ವಾಮೀಜಿ ಫೋನ್ ಮಾಡಿದ್ರು. ಇವರೇ ಅವರಿಗೆ ಫೋನ್ ಮಾಡಿರೋದು, ಸ್ವಲ್ಪ ಹಿಂದಕ್ಕೆ ಹೋಗು, ಬಲಕ್ಕೊಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ಹೋದರೆ ಆ ಸೇತುವೆ ಸಿಗೋದೇ ಇಲ್ಲ ಅಂತ. ಸೇತುವೆ ಸಿಗದೇ ಹಾಗೆ ಹೋಗಿ ಬಂದರು. ಇದು ಈ ಸೇತುವೆ ಮುರಿದೋಗಿತ್ತಲ್ಲ, ಆ ದಾರಿಯಲ್ಲಿ ಹೋಗಿದ್ರೆ ಯಾವ ಹಾದಿ ಸಿಗಬೇಕಾಯ್ತು ಅದೇ ಹಾದಿ ಸಿಕ್ತು. ಹಾಗೆ ಏನು ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಇರುತ್ತೆ, ಅದೆಲ್ಲ ಮಾಡಲಿಕ್ಕೆ ಸಾಧ್ಯ. ಯಾರ ಕೈಲಿ? ಅವ್ರ ಕೈಲಿ. ಹಾಗಾಗಿ ದೇವರನ್ನು ನಂಬಿದರೆ, ಗುರುಗಳನ್ನು ನಂಬಿದರೆ ಯಾವ ಕೆಲಸವೂ ಸಾಧ್ಯ ಆಗೋದಿಲ್ಲ ಅಂತ ಇಲ್ಲೇ ಇಲ್ಲ, ಹಾಗೇ ಆಗುತ್ತೆ. ಇವರು ಚೆನ್ನಾಗಿ ನಂಬಿದರೆ ಅವರಿಗೆ ಈ ಮೈ ಮೇಲಿದ್ದ ಕೊಳೆ ಹೋದಂಗೆ ಅಜ್ಞಾನದೆಲ್ಲ ತಿರುಳು ಹೊರಟೋಗಿದೆ. ಭಗವಂತನೇ ಹಾಗೆ ಆಗಿ ಪದ್ಯ ಬರೆಸಿರೋದು ಅವರು. ಹಾಗೆ ನಮಗೆ ಇನ್ನೂ ಇಂಥ 100 ಪುಸ್ತಕಗಳನ್ನು, ಪುಸ್ತಕ ಮಾತ್ರ ಅಲ್ಲ, ಅವರು ಏನೇನು ಪಡೆದಿರೋ ಅದನ್ನೆಲ್ಲ ನಮಗೂ ಕೊಡುವಂಥ ದಾರಿಯನ್ನು ಇವರು ಎಲ್ಲರೂ ಸೇರಿ ತೋರಿಸ್ಲಿ ಅಂತ ಹೇಳಿ ಹೇಳ್ತೀವಿ. ಹಾಗೆ ದತ್ತಾತ್ರೇಯ ಇದ್ದಾನಲ್ಲ, ಅವನ ಸಂಪ್ರದಾಯದಲ್ಲಿ ಬಂದವರೆಲ್ಲರದ್ದು ಕತೆ ಹಾಗೆಯೇ. ನರಸಿಂಹ ಸರಸ್ವತಿಗಳು ಅನ್ನೋರು ಇಲ್ಲಿ ಬಂದಿದ್ರಂತೆ. ಎಲ್ಲಿಗೆ?
ದತ್ತಪೀಠ ಇದೆಯಲ್ಲ ಅಲ್ಲಿಗೆ ಬಂದಿದ್ರಂತೆ ಕಥೆ ಎಲ್ಲ ಗುರುಚರಿತ್ರೆ ಓದಿದಾಗ ಗೊತ್ತಾಗುತ್ತೆ ನಿಮಗೂ. ವರ್ಷಕ್ಕೆ ಒಂದು ಸರಿ ಆದರೂ ಒಂದು 8 ದಿವಸ ಪಾರಾಯಣ ಮಾಡುವ ವಿಧಿ ಇದೆ. ಅದರಂತೆ ಮಾಡಿದರೆ ಭಾವನೆ ಹೆಚ್ಚಿಗೆ ಆದರೆ ಏನಾಗುತ್ತೆ ಅಂತ ಇವರು ಅಕ್ಕ ಹೇಳಿದರು, ಅವ್ರು ಹೇಳಿದರು, ಹಾಗೆ ಆಗುತ್ತೆ, ಸಿದ್ಧಿ ಸಿಗುತ್ತೆ. ಹಾಗೆ ಏನು ಆಗೋದಿಲ್ಲ ಅಂತಿಲ್ಲ, ಎಲ್ಲವೂ ನಾವು ಏನು ಪಡಿಬೇಕು ಅಂತಿದೆ ಅದು ನಮಗೆ ಗೊತ್ತಿಲ್ಲ, ಅದನ್ನು ಅವ್ರು ಕೊಡ್ತಾರೆ. ಹಾಗಾಗಿ ಕಥೆಗಳು ತುಂಬ ಇವೆ ಅದರಲ್ಲಿ. ಅವನ್ನೆಲ್ಲ ಓದ್ತಾ ಇದ್ದರೆ ನಾವು ಏನಾಗ್ಬೋದು, ಅವನ ಪ್ರತಿರೂಪವೇ ಆಗ್ಬೋದು ಅಂತ ಹೇಳಿ ಆ ರೀತಿ ನಾವು ನೀವು ಎಲ್ಲರೂ ಪರಮಾತ್ಮನೇ ಆಗೋಣ, ಆ ಸಿದ್ಧಿಯನ್ನು ಅವನು ಪರಿಪಾಲಿಸಲಿ ಬಂದರೆ ನಮಗೆಲ್ಲ ಕೊಡಲಿ ಅಂತ ಹೇಳ್ತಾ ನಂದೇಳಿ ಮಾತನ್ನು ಪ್ರತಿ ಸರಿ ಮರ್ತೋಗ್ತಿರುತ್ತೆ, ಅದಕ್ಕೆ ಈ ಸತಿ ಹೇಳ್ಬಿಡೋಣ ಅಂತೇಳಿ. ಬ್ರಹ್ಮಋಷಿ ಪುಸ್ತಕದ ಸಮಯದಲ್ಲಾಗ್ಬೋದು, ಸ್ವಾಮೀಜಿ ಮಾಡಿದ ಯಾಗಗಳ ಪುಸ್ತಕ, ಅಥವಾ ನಿಮಗೆ ಇತ್ತೀಚೆಗೆ ಸಿಕ್ಕಿದಂಥ ರಾಮಾಯಣ ಪುಸ್ತಕ ಆಗಿರ್ಬೋದು. ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಹಾಯ ಮಾಡಿದರೆ ಅವ್ರನ್ನೆಲ್ಲ ಸ್ಮರಣೆ ಮಾಡಬೇಕು ಅಂತೇಳಿ ನನಗೆ ಪ್ರತಿ ಸತಿ ಅನಿಸ್ತಿರುತ್ತೆ. ಆಮೇಲೆ ನಾನು ಮಾತಾಡೋಷ್ಟೊತ್ತಿಗೆ ಅದು ಏನಾದರೂ ಆಗಿಬಿಟ್ಟು ಮರ್ತೋಗ್ಬಿಡುತ್ತೆ. ಹಾಗಾಗಿ ಈ ಪ್ರಿಂಟಿಂಗ್ ಸಮಯದಲ್ಲಿ ನನಗೆ ತುಂಬ ಇದು ಮಾಡಿದಂದರೆ ರವೀಂದ್ರ ಬೆಂಗಳೂರು ಪ್ರಜಾವಾಣಿಗೆ ಕೆಲಸ ಮಾಡಿದ್ರು. ಅವರು ಹೇಗಂತ ಹೇಳಿದ್ರೆ ನಾನು ಅವ್ರಿಗೆ ಕೊಟ್ಬಿಡ್ತಿದ್ದೆ ಅಷ್ಟೇ, ಈ ಥರ ಒಂದು ವಿಷಯ ಇದೆ ಅಂತ ಬಿಟ್ಟು ಅವರೇ ರಾಷ್ಟ್ರೋತ್ಥಾನಕ್ಕೆ ಮೊದಲನೇ ಸರಿ ಕರ್ಕೊಂಡು ಹೋದಾಗಲೂ, ಅಲ್ಲಿ ಮುದ್ರಣಾಲಯ ಕರ್ಕೊಂಡು ಹೋದಾಗಲೂ ಅವರೇ ಹೆಚ್ಚು ನೋಡ್ಕೊಂಡಿದ್ದು. ಅದಾದಮೇಲೆ ರಾಮಾಯಣದಲ್ಲಂತೂ ನಾನು ಏನು ಜಾಸ್ತಿ ಕೆಲಸನೇ ಮಾಡಿಲ್ಲ, ಅವರೇ ಎಲ್ಲ ಮಾಡ್ಕೊಂಡು. ಹಂಗಾಗಿ ಅವರಿಗೂ ಈ ಬ್ರಹ್ಮಋಷಿ ಪುಸ್ತಕದ 1 ವರ್ಷ ಆಗಿದ್ದ ಸಮಯದಲ್ಲಿ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೀನಿ. ಅದು ಅಲ್ಲದೆ ಆ ಪುಸ್ತಕದಕ್ಕೆ ಪ್ರಾಯೋಜಕತ್ವಕ್ಕೆ ನಿಮ್ಮಲ್ಲಿ ತುಂಬ ಜನ, ಒಬ್ಬರಲ್ಲೊಬ್ಬ ನನಗೆ ಆ ಪುಸ್ತಕಕ್ಕೆ ಏನು ಕೊರತೆನೇ ಆಗಿಲ್ಲ, ಅದಕ್ಕೆ ಏನೇನು ಮಾಡಬೇಕು. ಆ ಸಮಯದಲ್ಲಿ ಈ ಇನ್ನೂ ಇಷ್ಟು ಮಟ್ಟದಲ್ಲಿ ಇರಲಿಲ್ಲ. ಆ ವಿಡಿಯೋಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ಖರ್ಚಾಗ್ತಿತ್ತು. ಆ ದಿಕ್ಕೂ ನನಗೆ ದುಡ್ಡಿನ ಸಮಸ್ಯೆ ಅಂತ ಆಗಲೇ ಇಲ್ಲ. ನೀವೆಲ್ಲ ಕೊಟ್ಟಿರುವಂಥ ದುಡ್ಡು ಅದಕ್ಕೆ ಹಾಕಿದಾಗ್ಲೂ ನನಗೆ ಕಡಿಮೆ ಆಗಲೇ ಇಲ್ಲ. ಹಾಗಾಗಿ ಆ ಪ್ರಾಯೋಜಕತ್ವವನ್ನು ಯಾರ್ಯಾರು ನೀವೆಲ್ಲ ಅದಕ್ಕೆ ಸಹಾಯ ಮಾಡಿದ್ದೀರಿ. ಆಮೇಲೆ ಈ ಪುಸ್ತಕಕ್ಕೂ ಅಷ್ಟೇ ಪ್ರಾಯೋಜಕತ್ವಕ್ಕೆ ಹೆಸರು ಬರೋದಿಲ್ಲ, ಆದರೆ 2ನೇ ಮುದ್ರಣಕ್ಕೆ ಮಾಡ್ತೀನಿ ಅಂತ ಹೇಳಿದಾಗಲೂ ಒಂದಷ್ಟು ಜನ ಸಹಾಯ ಮಾಡಿದ್ರು. ನಾನು ನಿನ್ನೆ ಹಾಕಿದ್ದಷ್ಟೇ ಮಧ್ಯಾಹ್ನ, ಅಷ್ಟರೊಳಗೆ ಒಂದಷ್ಟು ಜನ ಇದು ಮಾಡಿದ್ರೆ 2ನೇ ಮುದ್ರಣ ಆಗೇ ಆಗುತ್ತೆ. ಆವಾಗ ನಿಮ್ಮ ಎಲ್ಲ ಹೆಸರನ್ನ ಅದಕ್ಕೆ ಸೇರಿಸ್ತೀನಿ ಅಂತ ಹೇಳ್ತೀನಿ. ಅದಲ್ಲದೆ ಮಾಸ್ಟ್ರನ್ನ ಹೇಳಿದರು, ನಾಗೇಶ್ವರನ ಹೇಳಿದರು, ಒಂದಷ್ಟು ಪುಸ್ತಕ ಬರಿತಾ ಇರಲಿ, ಒಂದಷ್ಟು ಪುಸ್ತಕಗಳು. ನನಗೆ ಇವರೆಲ್ಲರೂ ಹೇಳ್ತಿರೋದು, ಇದೇನಕ್ಕೆ ನೀನು 4 ತಿಂಗಳು 5 ತಿಂಗಳಿಗೆಲ್ಲ ಒಂದೊಂದು ಬುಕ್ಸ್ ಬರಿತಾ ಇದೆಯಾ, ತುಂಬ ಸ್ಪೀಡ್ ಆಯ್ತಾ ಏನೋ ಅಂತ. ನನಗನ್ಸೋದು ತುಂಬ ಕಡಿಮೆ, ನಾನು ಏನೋ ಸ್ಪೀಡೇ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ವಾಮೀಜಿ ಅಷ್ಟು ಪುಸ್ತಕಗಳನ್ನು ಬರೀತಾನೆ ಇದ್ರು. ಅವ್ರದ್ದು ಒಂದು ಋತ್ವಿಕ್ವಾಣಿ ಪ್ರತಿನ ತಗೊಂಡ್ರೆ ಈ ಎಲ್ಲ ನಾನು ಬರೆದಿರೋ ಒಂದು ಪುಸ್ತಕ ದೊಡ್ಡದು ಅನಿಸ್ಬೋದು ನಿಮಗೆ ಪೇಜ್ಗಳು, ಆದರೆ ಅವ್ರದ್ದು ಒಂದು ಋತ್ವಿಕ್ವಾಣಿದು ಪ್ರತಿ ತಗೊಂಡ್ರೆ ಅದಷ್ಟು ವಿಷಯಗಳು ಆ ಋತ್ವಿಕ್ವಾಣಿಯಲ್ಲಿ ಇರುತ್ತೆ. ಹಾಗಾಗಿ ಸ್ವಾಮೀಜಿ ಬರಿತಾನೆ ಇದ್ರು, ವಿಚಾರಗಳನ್ನು ಕೊಡ್ತಾನೆ ಇದ್ರು. ಹಾಗಾಗಿ ನಾವು ಈ ಸಮಯದಲ್ಲಿ ಕೊಡಬೇಕು. ಮತ್ತು ಸ್ವಾಮೀಜಿ ಎಷ್ಟು ವಿಚಾರ ಹೇಳಿದ್ದಾರೆ ಅಂದರೆ ಇನ್ನೂ ಈ ಥರ ಪುಸ್ತಕಗಳು ತುಂಬ ಬರಿಬೋದು. ಹಾಗಾಗಿ ಅದನ್ನ ಬರಿಬೇಕು ಅಂತ ಸಂಕಲ್ಪ ಇದೆ. ಅವ್ರಿಗೆ ಸ್ವಾಮೀಜಿ ಹೇಳಿದಂಥ ಯಾವುದೇ ವಿಚಾರಗಳೂ ನಮಗೆ ಸಿಕ್ಕಲಿಲ್ಲ ಅಂತ ಆಗ್ಬೋದು. ಯಾಕಂದರೆ ಕೆಲವೊಂದು ಸತಿ ನಾನು ನಾಗೇಶ್ ಮಾಮ ಮಾತಾಡ್ತೀವಿ, ಕೆಲವೊಂದು ಸತಿ ನಾಗೇಶ್ ಮಾಮ ಆಗಲಿ ಇನ್ನೊಬ್ರು ಯಾರಾದರೂ ಇರ್ತಾರೆ, ರೆಕಾರ್ಡಿಂಗ್ ಮಾಡ್ಕೊಂಡಿರ್ತೇವಲ್ಲ, ಆ ವಿಚಾರಗಳನ್ನ ಕೇಳಿಕೊಂಡು ಅದರಲ್ಲಿ ನಮಗೆ ಜೀವನಕ್ಕೆ ಬೇಕಾಗಿರುವಂಥದ್ದು ಮತ್ತು ಪ್ರಪಂಚಕ್ಕೆ ಬೇಕಾಗಿರುವಂಥ ತುಂಬ ವಿಚಾರಗಳಿರುತ್ತೆ. ಹಾಗಾಗಿ ಅದನ್ನೆಲ್ಲ ಪುಸ್ತಕ ರೂಪದಲ್ಲಿ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ಸ್ವಾಮೀಜಿಯೇ ಶಕ್ತಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಸ್ವಾಮೀಜಿಯವರಿಗೆ ಅತ್ಯಂತ ನಿಕಟವಾಗಿ ಸಂಪರ್ಕ ಇರುವಂಥವರು ಋತ್ವಿಕ್ವಾಣಿಯ ಸಂಪಾದಕರು ಆಗಿರುವಂಥ ನಾಗೇಶ್ ಮಾಮ. ಅವರಲ್ಲಿ ಒಂದಷ್ಟು ಗುರುಗಳ ಬಗ್ಗೆ ನಮಗೆ ಕೇಳೋದಂದರೆ ಕರ್ಣಕ್ಕೆ ಮಧು ಅಂತ ಹೇಳ್ತೀವಿ. ಹಾಗಾಗಿ ಅವ್ರ ಹತ್ರ ಒಂದಷ್ಟು ವಿಚಾರಗಳಿರುತ್ತೆ, ಅದನ್ನು ಅವ್ರು ಹೇಳಬೇಕು ಅಂತ ಕೇಳ್ಕೊಳ್ತೀವಿ. ಎಷ್ಟು ಬಾರಿ ನಾವು ಗುರು ಸ್ವಾಮೀಜಿಯವರ ಬಗ್ಗೆ ಹೇಳಿದ್ದೀನಿ, ಸಾಕಾಗಲ್ಲ. ಎಷ್ಟು ಹೇಳಿದ್ರೂ ಸಾಕಾಗಲ್ಲ, ಅಷ್ಟು ಇದೆ. ಪ್ರತಿಯೊಂದೊಂದು ಕ್ಷಣವೂ ಅದು ಸ್ಮರಣೀಯ ಮತ್ತು ಅನುಕರಣೀಯ. ಹೀಗಿರಬೇಕಾದ್ರೆ ಇಡೀ ಜೀವನ ಅವ್ರದ್ದು ಒಂದು 35 ವರ್ಷ ಅವರ ನಮ್ಮ ಒಂದು ಒಡನಾಟದಲ್ಲಿ ಎಷ್ಟಂತ ಹೇಳಬೇಕು, ಖಂಡಿತ ಸಾಧ್ಯ ಆಗದೇ ಇಲ್ಲ. ಏನು ಹೇಳಬೇಕು ಅನ್ನೋದು ತಕ್ಷಣ ನಮ್ಗೆ ಒಳೆಯೋದೂ ಇಲ್ಲ. ತಕ್ಷಣ ಕೇಳಿದಾಗ ಯಾವಲೋ ಒಂದ್ಸಲಿ ಏನೇನೋ ವಿಚಾರಗಳು ಬರ್ತದೆ.
ಅವರು ಒಂದು ಗುರು ಅನ್ನುವುದು ಹೇಗೆ ಒಬ್ಬ ವ್ಯಕ್ತಿಯನ್ನು ಅಳಿಬೇಕು ಅನ್ನುವುದು ಅಂದರೆ ಪ್ರತಿನಿತ್ಯ ಅಳಿತಾರೆ ಗುರು. ಹಾಗಾಗಿಯೇ ಒಂದು ಗುರುಕುಲದಲ್ಲಿ ಪ್ರತಿ ವಿದ್ಯಾರ್ಥಿ ಹೋಗಿ ಗುರುವಿಗೆ ಪ್ರತಿನಿತ್ಯ ಅವನು ಅಭಿವಂದನೆ ನಮಸ್ಕಾರ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಗುರು ಕಂಡ್ಕೊಳ್ತಾನೆ ಅವನು ಈ ವಿದ್ಯಾರ್ಥಿಗೆ ಇವತ್ತು ಏನು ಬೋಧನೆ ಮಾಡಬೇಕು, ಯಾವ ಕೆಲಸ ಕೊಡಬೇಕು, ಎಲ್ಲಿಗೆ ಕಳಿಸ್ಬೇಕು, ಅವ್ನು ಬರೀ ಒಂದು ನಮಸ್ಕಾರದಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಆ ಗುರುಗಳಿಗೆ. ಇವತ್ತಿನ ನಮ್ಮ ಗುರುಗಳು ಇವತ್ತು ನನ್ನ ಪಾಠ ಸಿಲೆಬಸ್ ಏನಿದೆ ಅದನ್ನು ತಗೊಂಡು ನಾನು ಪಾಠ ಮಾಡಬೇಕು ಅಂದರೆ ಅದು ನಮಗೆ ವಿಧಿಸಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಅಥವಾ ಒಂದು ಏನು ಸರ್ಕಾರ ಮಾಡಿಟ್ಟಿದೆ ಒಂದು ನಿಯಮ, ಆ ನಿಯಮಕ್ಕೆ ತಕ್ಕಂತೆ ಅವ್ರು ಮಾಡಲೇಬೇಕಾಗಿರುತ್ತೆ. ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಅಂದರೆ ಗುರು ಆದವನು ಹೇಗಿರ್ತಾನೆ ಅಂತ ಪ್ರತಿಯೊಂದು ನಿತ್ಯವೂ, ಹಾಗಾಗಿ ಎಲ್ಲರೂ ಹೋಗಿ ಗುರುವಿಗೆ ನಮಸ್ಕಾರ ಮಾಡ್ತೀವಿ. ಆ ಒಂದು ನಮಸ್ಕಾರದಲ್ಲಿ ಎಷ್ಟೆಲ್ಲ ವಿಚಾರಗಳಿದೆ. ಅವನು ಏನು ಬೋಧನೆ ಮಾಡಲ್ಲ, ಬರೀ ನಮಸ್ಕಾರದಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ. ಅವನು ಏನು ಕೊಡಬೇಕು ಕೊಟ್ಟಿರ್ತಾನೆ, ಪಾಠನೇ ಮಾಡಿರೋದಿಲ್ಲ ಗುರು. ಆದರೆ ಅವನಿಗೆ ಆ ವಿಚಾರ ಏನು ತಲುಪಬೇಕಾಗಿರುತ್ತೆ ಆ ವಿಚಾರ ತಲುಪಿರ್ತದೆ. ಇವತ್ತು ಹೋಗು ನೀನು ಇಂಥ ಕಡೆ ಇಂಥ ಕೆಲಸ ಮಾಡ್ಕಮ್ಮ ಅಂದರೆ ಅವನಿಗೇನು ಗೊತ್ತಿದ್ರು ಗುರು ಹೇಳಿದ್ದಾರೆ, ಗುರು ಆಜ್ಞೆ ಅಂತ ಅವನು ಹೋದ್ರೆ ಸಾಕು ಆ ಕೆಲಸ ಆಗಿ ಬಂದಿರ್ತದೆ. ಅಂದರೆ ಅಷ್ಟು ಬರೀ ಹೋಗಿ ಆ ಕೆಲಸ ಮಾಡೋದಕ್ಕೆ ಏನು ಜ್ಞಾನ ಬೇಕು, ಏನು ಶಕ್ತಿ ಬೇಕು, ಏನೆಲ್ಲ ವ್ಯವಹಾರ ಆಗಬೇಕು ಅಷ್ಟನ್ನು ತುಂಬಿಸಿ ಕಳಿಸಿರ್ತಾರೆ. ಸೊ ಅದು ಗುರು ಅನ್ನೋದು. ಇಂಥ ಅನುಭವಗಳು ನಮಗೆ ಎಷ್ಟಾಗಿದೆಯೋ ಗುರುಗಳ ಜೊತೆಗೆ ನಮಗೆ ನಾವು ಅಂದ್ಕೊಂಡಿರ್ತೀವಿ ಇಲ್ಲಿ ಗುರು ಹತ್ರ ಅವ್ನು ಹೋಗಿರ್ತೀವಿ, ಅವ್ನು ಹೋಗ್ಬಾರ ಅಂತಾರೆ, ನಾವು ಹೋದ್ರೆ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟಿರ್ತೀವಿ. ಅದು ಹೆಂಗೆ ಮುಗೀತು ಹೆಂಗಾಯ್ತು ಏನೂ ಗೊತ್ತಾಗಿಲ್ಲ. ಅಷ್ಟು ನಮಗೆ ಕೆಪಾಸಿಟಿ ಇತ್ತು, ನಾನು ಮಾಡಬಲ್ಲೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ, ನಾವು ಮಾಡಿ ಬಂದ್ಬಿಟ್ಟಿರ್ತೇವೆ. ಸೊ ಈ ರೀತಿಯಾದಂಥ ಒಂದು ಗುರು ಸಾನ್ನಿಧ್ಯ ಅಥವಾ ಗುರು ಒಂದು ಸಿಗಬೇಕು ಅಂದರೆ ನಿಜವಾಗ್ಲೂ ಅದೇ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀವೋ. ನಾನು ಒಬ್ಬ ಅಲ್ಲ, ಯಾರೆಲ್ಲ ಗುರುವನ್ನು ಒಬ್ಬರು ಸ್ವೀಕಾರ ಮಾಡಿದ್ದಾರೆ ಗುರು ಅಂತ ಅವ್ರಿಗೆಲ್ಲರಿಗೂ ಖಂಡಿತ ಈ ಅನುಭವ ಆಗೇ ಆಗಿರ್ತದೆ. ಸೊ ಅಂಥ ಗುರುಗಳ ಬಗ್ಗೆ ನಾವು ಮತ್ತಿನ್ನೇನು ಹೇಳೋದಕ್ಕೆ ನಮಗೆ ಬರ್ತಾ ಇಲ್ಲ ಈಗ ಅಷ್ಟೇ. ತುಂಬ ಇದೆ ವಿಚಾರಗಳು. ಇನ್ನು ಮುಂದಿನ ಯಾವ್ಯಾವ ಸಂದರ್ಭಗಳು ಸಿಗ್ತದೆ ಆ ಸಂದರ್ಭಗಳಲ್ಲಿ ನಮಗೆ ಹೇಳೋದಕ್ಕೆ ಮತ್ತೊಂದಷ್ಟು ಉಳಿದಿರಲಿ. ಎಲ್ಲ ಒಂದೇ ಸಂದರ್ಭದಲ್ಲಿ ಹೇಳೋದು ಬೇಡ. ಹಾಗೆ ಈಗ ಗಿರೀಶ್ ಅವ್ರು ಹೇಳಿದ್ರು, ಸೊ ಒಬ್ಬ ಗುರು 4 ಜನ ಶಿಷ್ಯಂದರನ್ನ ತಯಾರು ಮಾಡಲೇಬೇಕು ಅನ್ನೋದು ಒಂದು ಸಂಕಲ್ಪ ಅಥವಾ ಒಂದು ವಿಧಾನ. ಅದು ಸಂಕಲ್ಪ ಅನ್ನೋದಕ್ಕಿಂತ ಅದೇ ಒಂದು ವಿಧಾನ. ಶಂಕರಾಚಾರ್ಯ ತೊಳೆ 4 ಜನ ಶಿಷ್ಯಂದರಿದ್ದರು, ಅಥವಾ ಯಾವುದೇ ಒಂದು ಗುರುಗಳು ತೊಳೆ ಅವ್ರಿಗೆ 4 ಜನ ಶಿಷ್ಯಂದರಿದ್ದರು, ಅಥವಾ ನಾವು ಯಾವುದೋ ಒಂದು ಪುರಾಣ ಕಥೆಗಳನ್ನು ತಗೊಂಡ್ರು 4 ಜನ ಶಿಷ್ಯಂದರಿದ್ದರು. 4 ಅಂತ ಹೇಳ್ತಾರೆ. ಸೊ ಆ 4 ತುಂಬ ಜನ ಬಂದು ಸ್ವಾಮೀಜಿ ಹತ್ರ ಕೇಳ್ಕೊಂಡಿದ್ದಾರೆ, ನಾನು ನಿಮ್ಮ ಶಿಷ್ಯ ಆಗ್ತೀನಿ ಅಂತ. ಯಾವತ್ತೂ ಸ್ವಾಮೀಜಿ ಶಿಷ್ಯಂದ್ರು ಅಂತ ಹೇಳೇ ಇಲ್ಲ, ನನ್ನ ಕಣ್ಣುಗಳು ಅಂತ ಇದುವರೆಗೂ ನಾನು ಕೇಳಿಲ್ಲ. ಎಂತೆಂಥ ದೊಡ್ಡ ವಾದ ನಡೆದಂಥ ಒಂದು ಸಮಾರಂಭಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅವಾಗ ಹೇಳೋರು, ನನ್ನನ್ನು ನೀವು ಕೊನೆಯ ಶಿಷ್ಯನಂತ ಸ್ವೀಕಾರ ಮಾಡಿ ಅಂತ ಎಷ್ಟೋ ಜನ ಬಂದು ಕೇಳ್ಕೊಂಡ್ರು. ಯಾರು ನನಗೆ ಶಿಷ್ಯಂದ್ರಲ್ಲಿ ನಾನು ಯಾರಿಗೂ ಗುರುನೂ ಅಲ್ಲ ಅಂತ ಹೇಳ್ತಿದ್ರು ಅವರು. ಹಾಗೆ ಹೇಳೋರು, ನನ್ನ ಗುರು ಅಲ್ಲ ಅಂತಲೇ ಹೇಳ್ತಾರೆ. ಗುರು ಆದವನು ಯಾವತ್ತೂ ನನ್ನ ಗುರು ಅಂತ ಹೇಳೋದೇ ಇಲ್ಲ. ಅಂಥದ್ರಲ್ಲಿ ಮೊನ್ನೆ 2 ದಿನದ ಹಿಂದೆ ಸ್ವಾಮೀಜಿ 4 ಕಣ್ಗಳಿದೆ ಅಂತ ಅಂದ್ಬಿಟ್ಟು ಅಂದ್ರಲ್ಲ. ಸೊ ಅಲ್ಲಿಗೆ 4 ಜನ ತಯಾರು ಮಾಡಿದ್ದಾರೆ. ಅಂದರೆ ಇವರು 4 ಅಲ್ಲ, ತುಂಬ ಜನ ಇದ್ದಾರೆ. ತುಂಬ ಜನನ ತುಂಬ ಎಂತೆಂಥ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ವರುಣನ ಸಹವರ್ತಿಯಾಗಿ, ಅಂದರೆ ಪ್ರಭಾಸನಾಗಿ, ಅಂದರೆ ವರುಣ ದೇವನಿಗೆ ತುಂಬ ನೇರವಾದಂಥ ಒಂದು ಪರ್ಸನಲ್ ಸೆಕ್ರೆಟರಿ ಅಂತ ಹೇಳ್ಬೋದು ನಾವು ನಮ್ಮ ಈಗಿನ ಒಂದು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ. ಆ ಮಟ್ಟಕ್ಕೆ ಸಾಧನೆ ಮಾಡಿದಂಥವ್ರು ಇದ್ದಾರೆ ಸ್ವಾಮೀಜಿಯವ್ರ ಹತ್ರ ಇದ್ದಂಥವ್ರು, ಇಲ್ಲ ಅಂತಲ್ಲ. ಅಂದರೆ ಈ ಸ್ವಾಮೀಜಿಯ ಒಂದು ವಿಚಾರವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು, ಈ ಒಂದು ಸ್ಥಾಪಿಸಿರ್ತಕ್ಕಂಥ ವೇದ ವಿಜ್ಞಾನ ಮಂದಿರವನ್ನು ಮುಂದೆ ಹೇಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಇದನ್ನು 4 ಜನಕ್ಕೆ ವಹಿಸಿಟ್ಟಿದ್ದಾರೆ. ಅದು ಮೊನ್ನೆ ಹೇಳಿದ್ದಾರೆ, ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ನಮಗೆ ಮುಂದಿನದು ಏನು ಅನ್ನೋದು ಎಲ್ಲರಿಗೂ ಒಂದು ಪ್ರಶ್ನೆಯಾಗೆ ಉಳಿದಿತ್ತು. ಸೊ ಆ ಪ್ರಶ್ನೆಗೆ ಮೊನ್ನೆ ಒಂದು ಉತ್ತರ ಸಿಕ್ಕಿದೆ, ತುಂಬ ಸಂತೋಷ ಆಯಿತು. ನೀವೆಲ್ಲರೂ ಈ 4 ಜನ ಸ್ವಾಮೀಜಿಯವರ ಒಂದು ಏನು ದೃಷ್ಟಿಕೋನ ಇದೆ ಅದನ್ನು ಖಂಡಿತ ನೀವು ನೆರವೇರಿಸ್ಕೊಡ್ತೀರಾ ಅಂತ ಆ ಭರವಸೆಯೂ ನಮಗಿದೆ. ಯಾಕೆಂದರೆ ಸ್ವಾಮೀಜಿಯವರು ಒಂದು ಹೇಳಿದ್ದಾರೆ ಅಂತಂದಮೇಲೆ ನಾವು ಅದರಲ್ಲಿ ಸಂಶಯ ಪಡುವಂಥದ್ದು ಏನೂ ಇಲ್ಲವೇ ಇಲ್ಲ. ಅದು ಖಂಡಿತ ನಡೆಯುತ್ತದೆ. ನಾವು ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಹಾಗೆ ಇದೊಂದು ಅಡಿಗರ ಅಧ್ಯಕ್ಷರ ಭಾಷಣ ಬೋಧನೆ ಮತ್ತೆ ಇದು ಮುಂದುವರೆದಂಥ ಒಂದು ವಿಚಾರ ಆಯ್ತದು. ಇರಲಿ, ಅಧ್ಯಕ್ಷರು ತಮ್ಮ ಒಂದು ಸ್ವಾಮೀಜಿಯ ಒಡನಾಟದಲ್ಲಿ ಏನೆಲ್ಲ ಒಂದು ಅದ್ಭುತಗಳನ್ನು ಕಂಡರು. ಅಂದರೆ ಯಾರೋ ಮನೇಲಿ ಹೋಗಿ ಊಟ ಮಾಡ್ಕೊಂಡು ಬಂದೆ, ನನಗೆ ಊಟ ಬೇಡ ಅಂತ, ಅದೆಲ್ಲ ನನಗೂ ಗೊತ್ತಿದೆ, ಇಲ್ಲ ಅಂತಲ್ಲ. ಇದ್ದಂಥ ಒಂದು ಹರೀಶನ್ ಅವರು ಒಂದು ಹೆಸರು ಹೇಳಿದ್ರು, ಈಗ ನಂದು ಊಟ ಆಯಿತು.
ಎಲ್ಲ ಆಯಿತು ಅಂತ ಕೇಳಿದಾಗ ನಿಮ್ಮ ಅಕ್ಕನ ಮನೇಲೇ ಆಯಿತು ಅಂತ. ಅವ್ರು ಇರೋದು ಹೊಸೂರಲ್ಲಿ, ಇವನಿರೋದು ಇಲ್ಲಿ ಚಿಕ್ಕಮಗಳೂರಲ್ಲಿ. ಮತ್ತು ಫೋನ್ ಮಾಡಿ ಕೇಳಿದಾಗ ಹೊಸರಿಗೆ ಹೌದು ಬಂದಿದ್ರು ಸ್ವಾಮೀಜಿ, ಊಟ ಮಾಡ್ಕೊಂಡು ಹೋದ್ರು ಅಂತ. ಸ್ವಾಮೀಜಿ ಇಲ್ಲೇ ಇದ್ದಾರೆ ನಮ್ಮ ಕಡೆ ಮುಂದೆ. ಸೊ ಆ ಥರ ಎಲ್ಲ ತುಂಬ ಅನೇಕ ಸಾಧನೆಗಳಿದೆ ಅವರಿಗೆ. ಅಂಥದ್ದು 1-2 ಸುಮ್ಮನೆ ಅದು ಹೇಳಿದ್ರೆ ಏನಾಗುತ್ತೆ ಅಂತಂದರೆ, ಇವತ್ತಿನ ಒಂದು ಕಾಲಮಾನಕ್ಕೆ ಆ ಒಂದು ತಂತ್ರಜ್ಞಾನ ಸಮಾಜದಲ್ಲಿ ಗೊತ್ತಿರೋದಿಲ್ಲ. ಆದರೆ ಈಗ ವಿಜ್ಞಾನದಲ್ಲಿ ಆ ಒಂದು ತಂತ್ರಜ್ಞಾನ ಅನ್ನುವುದನ್ನು ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಸೈನ್ಸ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಒಂದೇ ಕ್ಷಣದಲ್ಲಿ ಇಲ್ಲೂ ಇರ್ಬೋದು, ಇನ್ನೊಂದು ಕಡೆಯೂ ಇರಬಹುದು. ಆ ಕ್ವಾಂಟಮ್ ಅಂತ ಒಂದು ಪ್ರಪಂಚದಲ್ಲಿ, ಕ್ವಾಂಟಮ್ ಪ್ರಪಂಚದಲ್ಲಿ ನಾನು ಎಲ್ಲಿದ್ರೂ ಅದಕ್ಕೆ ಸಮಯ ಇಲ್ಲ. ನಾನು ಇಲ್ಲಿದ್ರೂ ಈ ಕ್ಷಣದಲ್ಲಿ ಇನ್ನೊಂದು ಕಡೆ ಇದ್ರೂ ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾರೆ. ದೂರನೂ ಇಲ್ಲ, ಇಲ್ಲಿಂದ 1,00,000 ಕಿಲೋಮೀಟರ್ ದೂರ ಇರಲಿ, ಅದು ದೂರನೇ ಅಲ್ಲ. ಯಾವುದೋ ಒಂದು ಗ್ರಹಕ್ಕೆ ಈ ಕ್ಷಣದಲ್ಲಿ ಇಲ್ಲಿರ್ತೀನಿ, ಇನ್ನೊಂದು ಕ್ಷಣದಲ್ಲಿ ಅಲ್ಲೂ ಇರ್ತೀನಿ ನಾನು. ಸೊ ಅದು ಕ್ವಾಂಟಮ್ ಸೈನ್ಸ್ ಅನ್ನೋದನ್ನ ಇವತ್ತು ಅದನ್ನು ಹೇಳ್ತಾ ಇದೆ. ಇನ್ನೂ ಅವ್ರ ಆ ಒಂದು ಸಾಧನೆ ಮಾಡೋಕ್ಕಾಗಿಲ್ಲ, ಬಟ್ ಇದು ಸಾಧ್ಯ ಅಂತ ಅಲ್ಲಿ ಹೇಳ್ತಾ ಇದೆ. ಈಗ ನಾವು ಅದನ್ನು ಇಲ್ಲಿ ಹೇಳಕೊಂಡಾಗ ಇವೆಲ್ಲ ಅವರು ಪ್ರಚಾರಕ್ಕೆ ಹೇಳ್ತಾರೆ ಅನ್ನುವ ಒಂದು ಭಾವನೆ ಬರ್ತದೆ. ಹಾಗಾಗಿ ನಾವು ಹೆಚ್ಚು ಎಲ್ಲೂ ಸ್ವಾಮೀಜಿಯವರ ಈ ಥರ ಒಂದು ಚಲನವಲನಗಳನ್ನು ನಾವು ಹೆಚ್ಚು ಹೇಳಕ್ಕೆ ಹೋಗಲ್ಲ. ಅಂದರೆ ನಮ್ಮವ್ರು ಇದ್ದಾಗ ಇದೆ ಅಂತ ಯಾರು ನಂಬಿಕೆ ಇರ್ತದೆ ಅವ್ರಿಗೆ ಹೇಳ್ತಾರೆ. ಆದರೆ ವಿಜ್ಞಾನ ಇವತ್ತು ಅದನ್ನು ಒಪ್ತಾ ಇದೆ. ಅವರಿನ್ನೂ ವಿಜ್ಞಾನ ಬೆಳೆದಂಗೆ ನಮ್ಮ ತಾಂತ್ರಿಕ ವ್ಯವಸ್ಥೆ ಆಗಲಿ, ವೇದದಲ್ಲಿರ್ತಕ್ಕಂಥ ಜ್ಞಾನವಾಗಲಿ, ಅದನ್ನು ಬಳಸುವಂಥ ತಂತ್ರವಾಗಲಿ, ಅದು ಇನ್ನೂ ಆಧುನಿಕ ವಿಜ್ಞಾನಕ್ಕೆ ಗೊತ್ತಾಗಿಲ್ಲ. ಅವ್ರಿಗೆ ಗೊತ್ತಾದಂಗೆ ಕೊನೆಗೆ ವಾಪಸ್ ಇಲ್ಲಿಗೆ ಬರಬೇಕಾಗತ್ತೆ. ಅವ್ರು ಎಲ್ಲೋದ್ರೂ ಅದಕ್ಕೆ ಉತ್ತರ ಸಿಗೋದು ಇಲ್ಲಿ ಒಂದೇ ಕಡೆ. ಯಾವುದೇ ಒಂದು ಇದ್ರೂ ಇವರು ದೊಡ್ಡ ದೊಡ್ಡ ಯಂತ್ರಗಳನ್ನು ತಯಾರಿಸ್ಕೊತಾರೆ, ಇಲ್ಲಿ ನನ್ನ ದೇಹವೇ ಯಂತ್ರ ಆಗೋಗಿರುತ್ತೆ, ನಾವೇ ಸಾಧನೆ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅವ್ರು ಇನ್ನೊಂದು ವಸ್ತುವಿನ ಬಳಕೆ ಮಾಡ್ಕೊಂಡು ನಾನು ಮಾಡಬೇಕಾಗತ್ತೆ. ನಾನೇ ಆ ಯಂತ್ರವಾದಾಗ ಅಥವಾ ನನ್ನಲ್ಲಿಯೇ ಆ ಸಾಧನೆ ಆದಾಗ ನಾನೇ ಎಲ್ಲ ಆಗಿರ್ತೇನೆ. ಸೊ ಹಾಗಾಗಿ ದೊಡ್ಡ ದೊಡ್ಡ ಸಾಧಕರಿಗೆ ಹೇಳ್ತಾರೆ, ಎಲ್ಲ ಕಡೆ ಇರ್ತಾರೆ ದೇವರು, ಎಲ್ಲ ಕಡೆ ದೇವರು ಇಚ್ಛೆಯಲ್ಲಿ ಯಾವುದೂ ನಡೆಯಲ್ಲ ಅಂತ ಹೇಳಿದಾಗ ಎಲ್ಲ ಕಡೆ ನಾನು ಇರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಈ ಕ್ವಾಂಟಮ್ ಸೈನ್ಸ್ ಅನ್ನೋದನ್ನು ತೋರಿಸ್ಕೊಡುತ್ತೆ. ಅದೇ ನಮ್ಮಲ್ಲಿರ್ತಕ್ಕಂಥ ಮೂಲ ವಿಚಾರ. ಇನ್ನೂ ಅಲ್ಲಿಗೆ ಬರಬೇಕು, ಬರ್ತಾರೆ. ಸೊ ಬರಲಿ, ವಿಜ್ಞಾನವು ಆ ಮಟ್ಟಕ್ಕೆ ಬರಲಿ ಅಂತ ಹೇಳ್ತಾ, ಇವತ್ತಿನ ಒಂದು ಗುರುಪೂರ್ಣಿಮೆ ಎಲ್ಲರಿಗೂ ಒಂದು ಪೂರ್ಣ ಜ್ಞಾನ ಸಿಗಲಿ, ಪೂರ್ಣತೆಯಲ್ಲಿ ಸಿಗಲಿ ಅಂತ ನಾನು ವೇದವ್ಯಾಸರಲ್ಲಿ ಹಾಗೂ ನಮ್ಮ ಗುರುಗಳಾದ ನಿತ್ಯಾನಂದ ಸ್ವಾಮೀಜಿಯವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.